सृष्टिस्थित्यप्यजेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ता समस्ता सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेहजुह्वाग्रसुरङ्गनर्तकी भवप्रसन्ना वदने च मे श्रीः लसतु श्रीमदानन्दतीर्थेन्दर्नोहृदम्बरे यद्वचश्चन्द्रिका स्वान्तसन्तापं विनिकृन्तति यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् श्रीमतो राघवेन्द्रस्य नमामि पदपङ्कजे कामिताशेषकल्याणललना कल्पपादपौ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ब्रह्मरुद्राङ्गिरो मुख्याः सर्वे विश्वसृजो विभुम् ईडिरे विततैर्मन्त्रैः स्तल्लिङ्गैः पुष्पवर्षिणः स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिगतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमद्भागवते महापुराणे अष्टमस्कन्धे यत्किञ्चित् पूर्वोक्तप्रमेयानुवादः हरिः ओं हरिः ओं हरिः ओं श्रीगुरुभ्यो नमः ಶ್ರೀಮದ್ಭಾಗವತದ ಅಷ್ಟಮಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ವರ್ಣನೆಯನ್ನು ಮಾಡ್ತಾ ದೇವದಾನವರು ಸಮುದ್ರವನ್ನ ಮಥನ ಮಾಡ್ತಿದ್ದಾರೆ. ಸಮುದ್ರವನ್ನ ಮಥನ ಮಾಡುವುದಕ್ಕೆ ಯಾವ ಮಂದರ ಪರ್ವತ ಇಟ್ಟಿದ್ದಾರೆ ಅದು 22,000 ಯೋಜನ ಎತ್ತರವಾದ ಪರ್ವತ. ಅಷ್ಟು ಅಗಲಾದ ಪರ್ವತವನ್ನ ನೀರಿನಲ್ಲಿ ಇಟ್ಟಿದ್ದಾರೆ. ಅದು ಕ್ರಮವಾಗಿ ಮುಳುಗ್ತಾ ಇದೆ. ಇವರಿಗೆ ಗೊತ್ತಾಗಿಲ್ಲ ಎಷ್ಟು ಮುಳುಗಿದೆ. ಅರ್ಧ ಭಾಗ 11,000 ಯೋಜನದಷ್ಟು ನೀರಲ್ಲಿ ಆಲ್ರೆಡಿ ಮುಳುಗಿದೆ. ಇನ್ನು ಮೇಲ್ಗಡೆ ಅರ್ಧ ಭಾಗ ಉಳಿದಿದೆ. ಆಗ ಪರ್ವತವೇ ಕಾಣಿಸ್ತಾ ಇಲ್ಲ, ಹೇಗೆ ಮಥನ ಮಾಡೋದು ಅಂತ ಗೊಂದಲಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪೂರ್ವ ರೂಪದಿಂದ ಬಂದ ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ಕೊಂಡಿದ್ದಾನೆ. ಅನಂತರದಲ್ಲಿ ಒಂದೊಂದಾಗಿ ಸಮುದ್ರದಿಂದ ಪದಾರ್ಥಗಳು ಬರ್ತವೆ. ಮೊದಲು ಪ್ರಚಂಡವಾದ ವಿಷ ಬರ್ತದೆ. ಅದನ್ನ ವಾಯುದೇವರಿಗೆ ದೇವರು ಆಜ್ಞೆ ಮಾಡ್ತಾರೆ. ಅನಂತರದಲ್ಲಿ ಕಾಮಧೇನು, ಸ್ವರ್ಗಲೋಕದ ಕಾಮಧೇನು ಆಕಳು ಬರ್ತದೆ. ಉಚ್ಚೈಶ್ರವ ಅನ್ನುವ ಕುದುರೆ,
ಐರಾವತ ಅನ್ನುವ ಆನೆ, ಪಾರಿಜಾತ ವೃಕ್ಷ, ಅಪ್ಸರಾ ಸ್ತ್ರೀಯರು, ಕೊನೆಗೆ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಸಮುದ್ರದಿಂದ ಅವತಾರ ಮಾಡಿ ಬರ್ತಾಳೆ. ಆ ಲಕ್ಷ್ಮೀದೇವಿಗೆ ವಿಭೂತಿ ಅಂತ ಹೆಸರು. ವಿಭೂತಿ ಅನ್ನುವ ರೂಪದಿಂದ ಲಕ್ಷ್ಮೀದೇವಿ ಅವತಾರ ಮಾಡಿ ಅಜಿತ ನಾಮಕ ಪರಮಾತ್ಮನನ್ನ ಮದುವೆ ಮಾಡಿಕೊಳ್ಳುತ್ತಾಳೆ. ಸಾಮಾನ್ಯವಾಗಿ ದೇವರು ಯಾವ ಯಾವ ರೂಪದಿಂದ ಭೂಮಿಗೆ ಬರ್ತಾನೆ ಅವನ ಸೇವೆ ಮಾಡುವುದಕ್ಕೆ ಲಕ್ಷ್ಮೀದೇವಿನೂ ಬರ್ತಾಳೆ. ಯಾಂ ಯಾಂ ಕರೋತಿ ಉರುಧೈವ ಕರೋತಿ ಲೀಲಾಂ ತಾಂತಾಂ ಕರೋತ್ಯನುಮದೇವಿ ರಮಾಪಿ ದೇವಿ ಅಂತ ಶ್ರೀಮದಾಚಾರ್ಯರು ರಾಮಾಯಣದ ನಿರ್ಣಯ ಹೇಳುವಾಗ ಹೇಳುತ್ತಾರೆ. ಪ್ರತ್ಯೇಕವಾಗಿ ದೇವರಿಗೆ ಒಂದೊಂದು ಹೆಸರುಗಳು ಬೇರೆಯಾದಂತೆ ಲಕ್ಷ್ಮೀದೇವಿಗೂ ಹೆಸರು ಬೇರೆ. ವಾಸುದೇವನಿಗೆ ಮಾಯಾ ಅಂತ ಲಕ್ಷ್ಮೀದೇವಿಯ ಹೆಸರು, ಸಂಕರ್ಷಣನು ಪರಮಾತ್ಮನಿಗೆ ಜಯ ಅನ್ನುವ ಲಕ್ಷ್ಮೀದೇವಿ, ನಾರಾಯಣನಿಗೆ ಲಕ್ಷ್ಮಿ ಅಂತ ಹೆಸರು. ಅದೇ ಪರಮಾತ್ಮ ರಾಮನಾದಾಗ ಸೀತಾ, ಕೃಷ್ಣನಾದಾಗ ರುಕ್ಮಿಣಿ, ಅವನೇ ವೇದವ್ಯಾಸರಾದಾಗ ಅಂಬರಣಿ. ಲಕ್ಷ್ಮೀದೇವಿನೇ ಬೇರೆ ಬೇರೆ ರೂಪದಿಂದ ಇಲ್ಲಿ ನೋಡಿ ದೇವತೆಗಳಿಗೆ ಮಥನ ಮಾಡುವುದಕ್ಕೆ ಅನುಗ್ರಹಕ್ಕೆ ಬಂದ ಅಜಿತ ಪರಮಾತ್ಮ ಅವನ ಹೆಂಡತಿಯಾಗಿ ವಿಭೂತಿ ಅನ್ನುವ ರೂಪದಿಂದ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಸಮುದ್ರದಿಂದ ಬಂದ ಕನ್ಯೆಯನ್ನ ಎಲ್ಲ ದೇವದಾನವರು ಅಪೇಕ್ಷೆ ಪಡ್ತಾರೆ ವಿವಾಹ ಮಾಡಿಕೊಳ್ಳಬೇಕು ಅಂತ. ಅವಳ ಕೈಯಲ್ಲಿ ಮಾಲೆಯನ್ನ ಕೊಟ್ಟು ಸ್ವಯಂವರವನ್ನ ಮಾಡ್ತಾರೆ ವರುಣದೇವರು. ಆ ಸ್ವಯಂವರದಲ್ಲಿ ಎಲ್ಲ ದೇವತೆಗಳಲ್ಲಿ ಒಂದೊಂದು ದೋಷ ಎಣಿಸ್ತಾರೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ದೋಷ ಮಾತ್ರ ಬಹು ಸಂದಣಿಸಿವೆ. ಕುಂದು ಎಳ್ಳು ಎಷ್ಟು ಇಲ್ಲದ ಇಂದಿರೆ ಪತಿಯೆಂದು ವರಿಸಿದಳು ಅಂತ ವಾದಿರಾಜರು ತಿಳಿಸ್ತಾರೆ. ಕೇವಲ ಗುಣಪೂರ್ಣನಾದ ದೋಷ ದೂರನಾದ ಪರಮಾತ್ಮನಿಗೆ ಮಾಲೆ ಹಾಕ್ತಾಳೆ. ಆ ಅಜಿತ ಪರಮಾತ್ಮನಿಗೆ ವಿಭೂತಿಯ ಜೊತೆಗೆ ಮದುವೆ. ಟೀಕಾಕೃತ್ಪಾದರು ಶಿವನ್ಯಾಯ ಸುಧಾ ಗ್ರಂಥದ ಪ್ರಾರಂಭದಲ್ಲಿ ಶ್ರೀಯಪ್ಪತ್ತೆ ಅಂತ ಶ್ರೀಪತಿ ಲಕ್ಷ್ಮೀದೇವಿಯ ಗಂಡ ಅಂತ ಪ್ರಾರಂಭ ಮಾಡ್ತಾರೆ. ಕೊನೆಗೆ ಸುಧಾ ಗ್ರಂಥವನ್ನು ಮುಗಿಸುವಾಗ ಭೂತಿ ಸ್ವಯಂಭು ಶರವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ ಅಂತ ಅಲ್ಲಿ ಭೂತಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ ಬರೀತಾರೆ. ಆ ರೂಪವನ್ನೇ ಇಲ್ಲಿ ಲಕ್ಷ್ಮೀದೇವಿ ಧಾರಣ ಮಾಡ್ತಾಳೆ. ಯಾವಾಗ ಲಕ್ಷ್ಮೀದೇವಿ ಭಗವಂತನ ಕೊರಳೆಗೆ ಮಾಲೆ ಹಾಕ್ತಾಳೆ, ದೇವ ದಾನವರೆಲ್ಲರೂ ಅಕ್ಷತಾರೋಪಣವನ್ನು ಮಾಡಿ ಮತ್ತೆ ಸಮುದ್ರವನ್ನ ಮಥನ ಮಾಡುವುದಕ್ಕೆ ಬಂದಿದ್ದಾರೆ. ಮಥನವನ್ನ ಮಾಡ್ತಾ ಇರುವಾಗ ಲಕ್ಷ್ಮೀದೇವಿಯ ಪ್ರಾದುರ್ಭಾವ ಆದ ಮೇಲೆ ಸಮುದ್ರದಿಂದ ಚಂದ್ರ ಬರ್ತಾನೆ. ಅನೇಕ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ಮದ್ಯ ಬಂತನು, ಅದರ ಹೆಸರೇ ವಾರುಣಿ. ಅಥಾಸೀತ್ ವಾರುಣಿ ದೇವಿ ಕನ್ಯಾ ಕಮಲಲೋಚನ. ಎಲ್ಲ ಬಲಿಚಕ್ರವರ್ತಿ ಮೊದಲಾದವರು ಇಂದ್ರನಿಗೆ ಹೇಳ್ತಾರೆ, ಇಷ್ಟೊತ್ತು ನಮಗೇನು ಕೊಟ್ಟಿಲ್ಲ, ಈ ಮದ್ಯವನ್ನ ಬೇಕು ಅಂದಾಕ್ಷಣ ಆಯ್ತು ತಗೊಳ್ರಿ ಅಂತ ಆ ಮದ್ಯವನ್ನ ಕೊಡ್ತಾರೆ. ಎಲ್ಲ ದೈತ್ಯರು ಮದ್ಯವನ್ನ ಪಾನ ಮಾಡಿ ಮತ್ತೆ ಸಮುದ್ರವನ್ನ ಮಥನ ಮಾಡುವಾಗ ಅತ್ಯಂತ ದಿವ್ಯವಾದ ಅಪ್ರಾಕೃತವಾದ ರೂಪದಿಂದ ಕೈಯೊಳಗೆ ಬಂಗಾರದ ಕಲಶವನ್ನು ತಗೊಂಡು ಸಾಕ್ಷಾತ್ ನಾರಾಯಣ ಧನ್ವಂತರಿ ರೂಪದಿಂದ ಅಮೃತವನ್ನು ತಗೊಂಡು ಮೇಲೆ ಬರ್ತಾನೆ. ಉದತಿಷ್ಠತ್ ಮಹಾರಾಜ ಪುರುಷ ಪರಮಾದ್ಭುತ. ಇವತ್ತಿನವರೆಗೆ ಅಂಥ ವ್ಯಕ್ತಿನೇ ಇಲ್ಲ. ಅತ್ಯಂತ ಸುಂದರವಾದ ಕಣ್ಣು, ವಿಲಕ್ಷಣವಾದಂತಹ ಮುಖ, ಒಳ್ಳೆ ಮಾಲೆಗಳನ್ನು ಹಾಕೊಂಡಿದ್ದಾನೆ, ಉತ್ತಮವಾದಂತಹ ಪೀತಾಂಬರ ಉಟ್ಕೊಂಡಿದ್ದಾನೆ. ಶ್ಯಾಮಲಃ ತರುಣಃ ಸೃಗ್ವಿ ಸರ್ವಾಭರಣ ಭೂಷಿತ. ಎಲ್ಲ ಆಭರಣಗಳನ್ನು ಹಾಕೊಂಡಿದ್ದಾನೆ. ಪೀತವಾಸ, ಹಳದಿಯಾದ ಬಟ್ಟೆಯನ್ನು ಉಟ್ಕೊಂಡಿದ್ದಾನೆ. ಮಹೋರಸ್ಕಃ ಸುಷ್ಟ ಮಕರ ಕುಂಡಲಃ ನೀಲ ಕುಂಚಕ ಕೇತಾಂಗಃ ಸುಭಗಃ ಸಿಂಹ ವಿಕ್ರಮಃ. ಅರಣ್ಯದಲ್ಲಿ ಸಿಂಹ ಹೇಗೆ ನಡಿಗೆಯಿಂದ ಬರಬೇಕು ಅಷ್ಟು ಚೆನ್ನಾಗಿ ಅಮೃತ ಕಲಶ ಪೂರ್ಣಂ ಬಿಭ್ರದ್ವಲಯ ಭೂಷಿತ. ಬಂಗಾರದ ಕಲಶದಲ್ಲಿ ಅಮೃತವನ್ನು ತುಂಬಿಕೊಂಡು ಮೇಲೆ ಬರ್ತಾನೆ. ಅವನನ್ನೇ ಧನ್ವಂತಿ ರೀತಿ ವಿಖ್ಯಾತ ಆಯುರ್ವೇದ ದಿದಿಕ್ಷಭಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ನಂತರದಲ್ಲಿ 5ನೆದ್ದು ಆಯುರ್ವೇದವನ್ನ ಸಮಗ್ರವಾದ ಜಗತ್ತಿಗೆ ಆರೋಗ್ಯವನ್ನ ಕೊಡುವುದಕ್ಕಾಗಿ ಆಯುರ್ವೇದ ಪ್ರವರ್ತಕರಾಗಿ ಭಗವಂತ ಧನ್ವಂತರಿ ರೂಪದಿಂದ ಅಮೃತದ ಕಲಶವನ್ನು ತೆಗೆದು ಮೇಲೆ ಬಂದ. ಪರಮಾತ್ಮನಿಗೆ ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಬರುವ ಅನಿವಾರ್ಯತೆ ಇಲ್ಲ. ಯಾವಾಗ ಎಲ್ಲಿಂದ ಬೇಕಾದರೂ ಬರ್ತಾನೆ. ಸ್ತಂಭದಿಂದ ನರಸಿಂಹ ರೂಪದಿಂದ ಬಂದಂತೆ ಸಮುದ್ರದ ಮಧ್ಯದಿಂದ ಧನ್ವಂತರಿ ರೂಪದಿಂದ ಬರ್ತಾನೆ. ಆದರೆ
ಆ ಅಮೃತದ ಕಲಶವನ್ನು ತಗೊಂಡು ಇನ್ನೂ ದೇವರು ಮೇಲೆ ಮೇಲೆ ಬರ್ತಿದ್ದಾರೆ. ಅಷ್ಟೊತ್ತಿಗೆ ಬಲಿಚಕ್ರವರ್ತಿ ಎಲ್ಲ ದೈತ್ಯರಿಗೆ ಸೊನ್ನೆ ಮಾಡ್ತಾನೆ, ಕೈಯಲ್ಲಿದ್ದ ಅಮೃತ ಕಲಶವನ್ನೇ ಅಪಹಾರ ಮಾಡ್ರಿ. ಇಲ್ಲಿಯವರೆಗೆ ಯಾವ ಪದಾರ್ಥಗಳು ದೇವತೆಗಳು ಮಥನದಿಂದ ಕೊಟ್ಟಿಲ್ಲ, ಈ ಎಲ್ಲ ಮಥನ ನಡೆದದ್ದೇ ಅಮೃತಕ್ಕೆ, ಅದನ್ನೇ ನಾವು ತಗೊಂಡು ಹೋಗೋಣ ಅಂತ ಧನ್ವಂತರಿ ರೂಪಿಯಾದ ಪರಮಾತ್ಮನ ಕೈಯಲ್ಲಿದ್ದ ಅಮೃತದ ಕಲಶವನ್ನೇ ದೈತ್ಯರು ಅಪಹಾರ ಮಾಡಿಬಿಡ್ತಾರೆ, ಕಸ್ಕೊಂಡ್ಬಿಟ್ರಲ್ಲ. ಕಲಶವನ್ನ ದೇವರ ಕೈಯಿಂದ ಕಸ್ಕೊಳ್ತಾರೆ, ಓಡ್ಲಿಕ್ಕೆ ಶುರು ಮಾಡ್ತಾರೆ. ವಿಚಿತ್ರ, ಏನ್ ಆಶ್ಚರ್ಯ ನೋಡಿ. ಕಲಶ ತಂದದ್ದು ಯಾರು? ಪರಮಾತ್ಮ. ಅನಂತ ಗುಣಪೂರ್ಣನಾದ ದೇವರಿಗೆ ಆ ಸಮುದ್ರದಿಂದ ಮೇಲೆ ಬರುವಾಗ ತನ್ನ ಕೈಯಲ್ಲಿದ್ದ ಕಲಶವನ್ನ ದೈತ್ಯರು ಅಪಹಾರ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಾ? ಅಲ್ಲ, ಗೊತ್ತಿರೋದೇನು? ಅವ್ರ ಕಲಶ ಅಪಹಾರ ಮಾಡುವ ಬುದ್ಧಿ ಕೊಟ್ಟವನು ಯಾರು? ಧಿಯೋ ಯೋ ನ ಪ್ರಚೋದಯ. ಹಾಗಾದ್ರೆ ದೈತ್ಯರು ಕಲಶ ಒಯ್ತಾರೆ ಅಂತ ಗೊತ್ತಿ ಸ್ವಲ್ಪ ಗಟ್ಟಿ ಇಟ್ಕೋಬೇಕಾಗಿತ್ತು. ಏಕಾದಶಿ ಇತ್ತ ಅವತ್ತು, ಉಪವಾಸ ಮಾಡಿದ್ದ, ಗಟ್ಟಿ ಇಟ್ಕೊಳ್ಳಿಕ್ಕಾಗಿರ್ಲಿಲ್ವಾ? ಹಾಗಾದರೆ ದೇವರು ಅಮೃತದ ಕಲಶವನ್ನ ದೈತ್ಯರು ಅಪಹಾರ ಮಾಡ್ತಾರೆ ಅಂತ ಗೊತ್ತಿದ್ದು ಬುದ್ಧಿಯಿಂದಲೇ ಬಿಟ್ಟ. ಅವನಿಗೆ ಅಡ್ಡಿ ಮಾಡೋರಿಲ್ಲ. ಅವನ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ಧನ್ವಂತರಿ. ಸಂಸ್ಕೃತದಲ್ಲಿ ಧನ್ವ ಅಂದ್ರೆ ಪಾಪಗಳು. ಪ್ರತಿನಿತ್ಯದಲ್ಲಿ ನಾವು ಮಾಡುವ ಪಾಪಗಳು 11 ಇಂದ್ರಿಯಗಳಿಂದ ಮಾಡ್ತೇವೆ. ನೋಡಬಾರದ್ದು ನೋಡಿದರೆ ಕಣ್ಣಿನಿಂದ, ಯಾವುದೋ ಅವಾಚ್ಯವಾದ ಅಮಂಗಲ ಶಬ್ದ ಕೇಳಿದರೆ ಕಿವಿಯಿಂದ ಪಾಪ, ಮುಟ್ಟಬಾರದ್ದು ಮುಟ್ಟಿದರೆ ಕೈಗಳಿಂದ, ಹೋಗಬಾರದಲ್ಲಿ ಹೋದರೆ ಕಾಲಿನಿಂದ, ದೇವರಿಗೆ ನಿಷಿದ್ಧವಾದ ನೈವೇದ್ಯ ಮಾಡದಿರುವ ಅನ್ನ ತಿಂದರೆ ನಾಲಿಗೆಯಿಂದ, ಹೀಗೆ 11 ಇಂದ್ರಿಯಗಳಿಂದ ಪಾಪಗಳು. ಆ ಎಲ್ಲ ಪಾಪಗಳನ್ನ ಧನ್ವ ಅಂತ ಕರೀತಾರೆ. ತರಣ ಅಂದ್ರೆ ದಾಟಿಸೋದು. ತರಣ ಶಬ್ದ ಸಂಸ್ಕೃತಲ್ಲೂ ತರಣ ಅಂದ್ರೆ ದಾಟೋದು. ಯಾರು ಮಹಾ ಪಾಪಗಳನ್ನ ಮಾಡಿದರೂ ಒಂದು ಬಾರಿ ಧನ್ವಂತರಿ ಅಂತ ಸ್ಮರಣೆ ಮಾಡಿದರೆ ಸಾಕು, ಅವರನ್ನ ಪಾಪಸಾಗರದಿಂದ ಉದ್ಧಾರ ಮಾಡ್ತಾನೆ. ಆದ್ದರಿಂದಲೇನೆ ಅವನನ್ನ ಧನ್ವಂತರಿ ಅಂತ ಕರೆದಿದ್ದಾರೆ. ಒಂದೇ ಒಂದು ಬಾರಿ ಧನ್ವಂತರಿ ವಿಖ್ಯಾತ ನೋಡಿ. ಇಡೀ ಜಗತ್ತೊಳಗೆ ಹೆಸರು ಹೇಳಿದರೆ, ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ರೋಗ ಕಳೆಯುವ ಡಾಕ್ಟರು ಅಂದ್ರೆ ಇವನೊಬ್ಬನೇ. ನಿಮಗೇನೋ ರೋಗ ಆಗಿದೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹೆಸರು ಒಂದು 108 ಜಪ ಮಾಡಿರೋ ಹೋಗತ್ತಾ? ಇನ್ನು ಉಲ್ಟಾ ನಿಮ್ಮ ಡಾಕ್ಟರ್ ಮಾಡಿದ ಪಾಪ ಏನೋ ನಿಮಗೆ ಬಂದ್ಬಿಡತ್ತೆ. ಮನೆಯಲ್ಲಿ ಕೂತ್ಕೊಂಡು ಕೇವಲ ನಾಮಸ್ಮರಣೆ ಮಾಡಿದರೆ, ಹೆಸರು ಹೇಳಿದರೆ, ನೀವೇನ್ ಆಸ್ಪತ್ರೆಗೆ ಹೋಗ್ಬೇಕಾಗಿಲ್ಲ. ಅವನಿಗೆ ಕೈ ನೋಡಲ್ಲ, ನಾಡಿ ನೋಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡಲ್ಲ. ಕೂತಲ್ಲಿ, ಮಲಗಿದಲ್ಲಿ, ಎದ್ದಾಗ, ನಿಂತಾಗ ಎಲ್ಲಿಯಾದರೂ ಸ್ಮರಣೆ ಮಾಡಿ. ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ಮೆರೆವಾಗ, ಹಯಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಮೆರೆವಾಗ, ಬಿಕ್ಕುವಾಗ, ಆಕಳಿಸುವಾಗ, ಯಾವುದೇ ಕ್ಷಣದಲ್ಲಿ ಧನ್ವಂತರಿ ಅಂತ ಸ್ಮರಣೆ ಮಾಡಿ ಪಾಪಗಳಿಂದಲ್ಲ ಸಂಸಾರ ಸಾಗರದಿಂದಲೇ ದಾಟಿಸ್ತಾನೆ. ಅಂತ ಭಗವಂತನಿಗೆ ಅಮೃತದ ಕಲಶ ಅಸಾಧ್ಯವೇ? ಹಾಗಾದರೆ ಯಾಕೆ ಬಿಟ್ಟ? ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ, ತೇಷಾಂ ಸಜ್ಜಾಲನಾರ್ಥಂ ಹರಿರ್ಧನ್ವಂತರಿರ್ವಿಭು ಸಮರ್ಥೋಪಿ ಅಸುರಾಣಾಂ ತು ಸ್ವಹಸ್ತಾತ್ ಅಮೃತಸುರಾಂ. ಸಮರ್ಥೋಪಿ ಆಚಾರ್ಯರ ಶಬ್ದ. ಒಬ್ಬರು ಇಬ್ಬರಲ್ಲ, ಅನಂತ ಕೋಟಿ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಧಾರಣ ಮಾಡುವ ಭಗವಂತನಿಗೆ ಈ ಅಸುರರ ಶಕ್ತಿ ಏನಾಗಬೇಕಾಗಿದೆ? ಹಾಗಾದ್ರೆ ಅವರು ಕಲಶ ಅಪಹಾರ ಮಾಡಲಿ ಅಂತ ದೇವರ ಸಂಕಲ್ಪ ಅವನ ಅನುಮತಿಯಿಂದಲೇ ತಗೊಂಡದ್ದು. ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಮಹಾಭಾರತ ತಾತ್ಪರ್ಯದಲ್ಲಿ ಏನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು? ಇದೇ ಅಮೃತದ ಪ್ರಸಂಗ ಬಂದಾಗ ತೇನ ಆ ದೈತ್ಯರಲ್ಲಿರುವ ದುಷ್ಟ ಗುಣವನ್ನ ಜಗತ್ತಿಗೆ ತೋರಿಸಬೇಕಾಗಿದೆ. ಗುಣ ಅತಿ ಪ್ರಕಾಶಯಿತು ಅಂತಾರೆ. ಅವರಲ್ಲಿ ಸ್ವಾರ್ಥ ಇದೆ. ಸಮುದ್ರವನ್ನ ಮಥನ ಮಾಡಿದ್ಯಾರು? ಹಾಗಾದರೆ ದೈತ್ಯರು ಅಮೃತ ಕಲಶ ನೋಡಿ ನಾವು ಮಾತ್ರ ಕುಡಿಬೇಕು ಅಂತ ಅವರಲ್ಲಿನ ದುಷ್ಟ ಭಾವನೆ ಬಂತೋ, ಆ ಭಾವನೆ ಅವರಲ್ಲಿ ಸ್ವಾರ್ಥ ಇದೆ ಅಂತ ಜಗತ್ತಿಗೆ ತೋರಿಸೋದಕ್ಕೆ ಸಮರ್ಥನಾದರೂ ಕೈಯಲ್ಲಿದ್ದ ಕಲಶ ಬಿಟ್ಟ. ಅವರ ಅಕಸ್ಮಾತ್ ಕಲಶ ಬಿಟ್ಟಿರಲಿಲ್ಲ ಅಂದ್ರೆ ಮೋಹಿನಿಯ ರೂಪ ತಗೊಳ್ಳೋ ಅವಶ್ಯಕತೆನೇ ಬರ್ತಿರಲಿಲ್ಲ. ಸಮಸ್ಯೆನೇ ಇಲ್ಲಲ್ಲ. ಹಾಗಾಗಿ ಇದೆಲ್ಲವೂ ತನ್ನ ಸಂಕಲ್ಪದಂತೆ ದೇವರು ಮಾಡ್ತಾನೆ. ಸತ್ಯಜ್ಞಾನ ಅನಂತಂ ಬ್ರಹ್ಮ ಅನ್ನಂತೆ ಉಪನಿಷತ್ತು.
ಅವನು ಏನು ಮಾಡಬೇಕು? ಈಗ ಪ್ರವಚನ ಮುಗಿದ ಮೇಲೆ ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಸಂಧ್ಯಾ ವಂದನೆ ಮಾಡ್ಬೇಕು. ಇನ್ನು ಅರ್ಧ ಗಂಟೆ ಆದ ಮೇಲೆ ಮಾಡೋ ಕೆಲಸ ಈಗ ಡಿಸೈಡ್ ಮಾಡ್ತೀವಿ. ಆದರೆ ದೇವರು ಯಾವ ಅವತಾರದಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ಅವತಾರ ತಗೊಂಡ ಮೇಲಲ್ಲ, ಯುಗ ಯುಗಗಳ ಹಿಂದೆ ಡಿಸೈಡ್ ಆಗಿರ್ತದ. ಕೃಷ್ಣಾವತಾರದಲ್ಲಿ 16,108 ಜನರ ವಿವಾಹ, ಇದು ಕೃಷ್ಣಾವತಾರ ತಗೊಂಡ ಮೇಲೆ ಡಿಸೈಡ್ ಆಗಿದ್ದಲ್ಲ. 100 ಯುಗಗಳ ಹಿಂದೆನೆ ಕೃಷ್ಣಾವತಾರದಲ್ಲಿ ಇಷ್ಟು ಜನ ಮಡದಿಯರು. ಯಾವ ಅವತಾರದಲ್ಲಿ ತಂದೆ ಯಾರು, ತಾಯಿ ಯಾರು, ಎಷ್ಟು ಜನ ಮಡದಿಯರು, ಮಕ್ಕಳು ಯಾರು, ಏನ್ ಕೆಲಸ. ಮತ್ಸ್ಯಾವತಾರದಲ್ಲಿ ಉಪದೇಶ, ಕೂರ್ಮಾವತಾರದಲ್ಲಿ ಪರ್ವತ ಹೊತ್ಕೊಳ್ಳೋದು, ವರಾಹಾವತಾರದಲ್ಲಿ ಭೂಮಿ ಮೇಲೆ ತರೋದು. ಪ್ರತಿಯೊಂದು ಅವತಾರದಲ್ಲಿ ತಾನು ಮಾಡುವ ಕೆಲಸವನ್ನ ಯುಗ ಯುಗಗಳ ಹಿಂದೆ ಸಂಕಲ್ಪ ಮಾಡಿರ್ತಾನೆ. ಅವನು ಮಾಡುವ ಸಂಕಲ್ಪ ಅವನಿಗೆ ಮಾತ್ರ ಗೊತ್ತು. ಮಾತ್ರವಲ್ಲ, ಸಂಕಲ್ಪ ಸತ್ಯನೂ ದೇವರು ಮಾಡ್ತಾನೆ. ಹಾಗಾಗಿ ಶಕ್ತಿಯಿಂದಲೇನೆ ಕಲಶವನ್ನ ಬಿಟ್ಟ. ಆ ಭಗವಂತನ ಕೈಯಲ್ಲಿರುವ ಕಲಶವನ್ನ ಅಪಹಾರ ಮಾಡ್ತಾರೆ ದೈತ್ಯರು. ಅಪಹಾರ ಮಾಡುವ ಬುದ್ಧಿ ಮಾತ್ರ ಕೊಟ್ಟ. ಆ ಕಲಶದಲ್ಲಿದ್ದ ಅಮೃತ ಕುಡಿಯುವ ಬುದ್ಧಿ ಕೊಡಲಿಲ್ಲ. ಕಲಶ ಅಪಹಾರ ಮಾಡಿದ್ದಾರೆ. ನಾನ್ ಮೊದಲು ಕುಡಿತೇನೆ ಅಂತ ಪರಸ್ಪರವಾಗಿ ಒಬ್ಬರಲ್ಲಿ ಜಗಳ ಶುರುವಾಯಿತು. ಇವ್ರ ಕೈಯಿಂದ ಇವ್ರು ಕಸ್ಕೊಳ್ತಾನೆ, ಅವನ ಕೈಯಿಂದ ಅವನು ಕಸ್ಕೊಳ್ತಾನೆ. ಪರಸ್ಪರವಾಗಿ ಅಮೃತ ಕಲಶವನ್ನ ಎಳೆದಾಡುತ್ತಿದ್ದಾರೆ. ಆದರೆ ದೇವತೆಗಳೆಲ್ಲ ಕೂತಿದ್ದಾರೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಇಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ ಅಮೃತ ನಮಗೆ ಸಿಗಲಿಲ್ಲ ಅಂತ ದೇವತೆಗಳ ಮುಖ ಎಲ್ಲ ಮಾಡಿ ಹೋಗಿದೆ. ಕ್ಷಣ ಮಾತ್ರದಲ್ಲಿ ಪರಮಾತ್ಮ 18 ವರ್ಷದ ತರುಣಿಯಾಗಿ ಬರ್ತಿದ್ದ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಶ್ರೀಮದಾಚಾರ್ಯರು. ಹಾಗಾದರೆ ಆ ಮೋಹಿನಿ ರೂಪವನ್ನ ದೇವರು ಈಗ ತಗೊಳ್ಬೇಕು ಅಂತ ಯಾವಾಗಲೂ ಸಂಕಲ್ಪ ಆಗಿತ್ತದು. ಈಗ ಮಾಧ್ವ ಸಂಘಕ್ಕೆ ಬಂದ ಮೇಲೆ ನೀವು ಸೀರೆಯನ್ನು ಉಟ್ಕೊಂಡು ಊಟಕ್ಕೆ ಕೊಡಬೇಕು ಅಂದ್ರೆ ನೀವು ಮನೆಯಿಂದಲೇ ಸೀರೆ ತರ್ತೀವಿ, ತಲೆ ಇಟ್ಕೊಂಡೇ ಬರ್ತೀವಿ. ಒಂದು 10 ನಿಮಿಷ ಸೀರೆ ಉಟ್ಕೊಳ್ಳಿಕ್ಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೋ ಇಲ್ಲೋ. ಇಲ್ಲಿ ಬಂದ ಮೇಲೆ ಮೊದಲು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ಬಂದ ತಕ್ಷಣ ಪಟ್ಟೆ ಸೀರೆ ಉಟ್ಕೋಬಾದ್ರೆ ಮೊದಲು ಹೇಳ್ಬೇಕಿಲ್ರಿ. ಜೊತೆಗೆ ಸೀರೆ ತಂದ್ರು ಉಟ್ಕೊಳ್ಬೇಕು ಅಂತ ಮೊದಲು ನಿಮ್ಗೆ ಹೇಳಿರ್ಬೇಕು. ಹಂಗೆ ಇಲ್ಲಿ ಕಲಶ ತಗೊಂಡು ಜಗಳ ಆಡ್ತಿದ್ದಾರೆ. ಡಿಸೈಡ್ ಮಾಡ್ತಾ ಕೂಡಲಿಲ್ಲ, ಕ್ಷಣ ಮಾತ್ರದಲ್ಲಿ ಬಂದಿದ್ದಾರೆ ದೇವರು. ಇದರಿಂದ ಒಂದು ಮಾತು ಮರಿಬೇಡಿ, ಮೋಹಿನಿ ಅವತಾರ ಆಗ ಆದದ್ದಲ್ಲ. ಆಚಾರ್ಯರು ಹೇಳ್ತಾರೆ, ಭಗವಂತನ ಎಲ್ಲ ಅವತಾರಗಳು ಆಲ್ರೆಡಿ ವೈಕುಂಠ ಲೋಕದಲ್ಲಿ ಆಗಿವೆ. ಎಲ್ಲ ಅವತಾರಗಳು ಅನಾದಿನಿತ್ಯ, ಎಲ್ಲ ಅವತಾರಗಳು ಅನಾದಿನಿತ್ಯ. ಅವುಗಳ ಜ್ಞಾನ ಲಕ್ಷ್ಮೀದೇವಿಗೆ ಮಾತ್ರ ಉಂಟು. ಆದರೆ ಯಾವಾಗ ಯಾವ ಕೆಲಸ ಬೇಕು, ಯಾವ ಕೆಲಸಕ್ಕೆ ಯಾವ ಅವತಾರದಿಂದ ಅಭಿವ್ಯಕ್ತನಾಗಬೇಕೋ ಬರ್ತಾನೆ. ಹಾಗಾಗಿ ನಮ್ಮಲ್ಲಿ 2 ಹೇಳ್ತೀವಿ, ಶಕ್ತ್ಯಾತ್ಮನ, ವ್ಯಕ್ತ್ಯಾತ್ಮನ. ಟೀಕಾಕೃತ್ಪಾದರು ಸುಧಾದಲ್ಲಿ ಹೇಳ್ತಾರೆ. ಈಗ ಒಂದು ಪದಾರ್ಥ ಇದೆ, ಮಣ್ಣಿನ ಮಡಿಕೆ ಇದೆ. ಮಣ್ಣಿನ ಮಡಿಕೆಯೊಳಗೆ ಭಗವಂತನ ಒಂದು ರೂಪ ಇದೆ. ಆ ರೂಪ ಮಣ್ಣಿನ ಮಡಿಕೆ ಕೆಳಗಿನ ಬಿದ್ದು ಒಡೆದೋಯ್ತು. ಅಲ್ಲಿದ್ದ ರೂಪಕ್ಕೆ ನಾಶ ಆಯ್ತಾ? ಆಗ ರೂಪ ಏನಾಯ್ತು? ಸೇರ್ಕೊಳ್ಳಿಲ್ಲ, ಅಲ್ಲೇ ಇದೆ. ಎಲ್ಲಿದೆ? ಆ ಮಣ್ಣಿನ ಮಡಿಕೆ ಒಡೆದಾಗ 2 ಭಾಗ ಇದೆ, ಅದರಲ್ಲಿದೆ. ಅದಕ್ಕೇನಂತ ಕರೀತಾರೆ? ಶಕ್ತಿಯಿಂದ ಇರ್ತಾರೆ, ವ್ಯಕ್ತನಾಗಿ ಇರಲ್ಲ. ವ್ಯಕ್ತನಾಗಿ ಎಲ್ಲಿವರೆಗಿದ್ದ? ಮಡಿಕೆ ಇರೋವರೆಗೆ. ಮಡಿಕೆ ಇರೋವರೆಗೆ ವ್ಯಕ್ತನಾಗಿದ್ದ. ಮಡಿಕೆ ಒಡೆದ ಮೇಲೆ ಅದರ 2 ಕಪಾಲಗಳು ಅಂತ ಕರೀತೇವೆ, ಅವುಗಳಲ್ಲಿ ಹಾಗಾಗಿ ಶಕ್ತ್ಯಾತ್ಮನ, ವ್ಯಕ್ತ್ಯಾತ್ಮನ ದೇವರಿರ್ತಾನೆ. ಇದು ಭಗವಂತನ ವಿಚಿತ್ರ ಸಂಕಲ್ಪ. ಕ್ಷಣ ಮಾತ್ರದಲ್ಲಿ 18 ವರ್ಷದ ತರುಣಿಯಾಗಿದ್ದಾರೆ ನೋಡಿ. ಅವತ್ತು ತನ್ನ ಮದುವೆ ತಾನು ಮಾಡಿಕೊಳ್ಳೋದಕ್ಕೆ 80 ವರ್ಷದ ಕೊರವಂಜಿಯಾಗಿದ್ದ. ಇಷ್ಟು ಅಪೋಸಿಟ್ ಇದೆ ನೋಡಿ. ಇದು ತರುಣಿಯ ರೂಪ, ಅದು ವಯಸ್ಸಾದ ರೂಪ. ವಿಚಿತ್ರವಾದ ರೂಪವನ್ನು ತಗೊಂಡಿದ್ದಾನೆ. ಕೈಯಲ್ಲಿ ಒಂದು ಚೆಂಡನ್ನ ತಗೊಂಡು ಆಡುತ್ತಾ ಬರ್ತಿದ್ದಾಳೆ ಮೋಹಿನಿ. ಚೆಂಡನ್ನ ಪುಟಿಸ್ತಾ ಆಡ್ತಾ ಆಡ್ತಾ ದೂರದಿಂದ ಬರ್ತಾ ಇದ್ದಾಳೆ. ಎಲ್ಲಿಗೆ ಬಂದಿದ್ದಾಳೆ? ಎಲ್ಲಿ ದೈತ್ಯರು ಅಮೃತದ ಕಲಶವನ್ನು ತಗೊಂಡು ಜಗಳಾಡುತ್ತಿದ್ದಾರೆ ಅಲ್ಲಿಗೆ ಬರ್ತಾಳೆ. ನವ ಯೌವನ ನಿಷ್ಪಂದ ಸ್ತನ ಭಾರ ಕೃಶೋದರಂ. ತೆಳ್ಳಗಾದ ಹೊಟ್ಟೆ, ಉದ್ದಾದಂತಹ ಮುಖ, ಲಕ್ಷಣವಾದ ಮುಖ. ಆ ನೋಡಿದರೆ ಸಾಕು. ಪ್ರಾಯ ದೇವತಾ ಸ್ತ್ರೀಯರ ಸೌಂದರ್ಯ ಹೇಗಿರುತ್ತೆ ಅಂತ ಮಹಾಭಾರತ ವರ್ಣನ ಮಾಡ್ತದೆ. ದುರ್ಯೋಧನ ದ್ರೌಪದಿಯ ಸೀರೆ ಎಳೆಯುವಾಗ ದ್ರೌಪದಿಯ ವಯಸ್ಸು ಎಷ್ಟಿತ್ತು? 60 ವರ್ಷ.
60 ವರ್ಷದ ಹೆಣ್ಮಕ್ಳಿಗೆ ಏನು ಸೌಂದರ್ಯ ಇರುತ್ತೆ ಹೇಳಿ? 18 ವರ್ಷದಾಗಿ ಇರ್ತದೆ, 20 ವರ್ಷ ಆದಾಗ, 30 ವರ್ಷ ವಯಸ್ಸಾದಂತೆ ಸೌಂದರ್ಯ ಕಮ್ಮಿ ಆಗುತ್ತೆ. 60ನೇ ವರ್ಷದಲ್ಲಿಯೂ ಕೂಡ ದ್ರೌಪದಿ ಹೇಗೆ ಕಾಣಿಸ್ತಿದ್ದು? ಅಜರ ಲೋಕ ಸುಂದರಿ ಮಹಾಭಾರತ ಹೇಳ್ತದೆ. ಯಾಕಂದ್ರೆ ದೇವತಾ ಸ್ತ್ರೀಯರಿಗೆ ಮನುಷ್ಯರ ಅನ್ನದಿಂದ ವಿಕಾರಗಳಾಗೋದಿಲ್ಲ. ನಮಗೆಲ್ಲ ಅನ್ನ ಉಣ್ಣದ್ದಕ್ಕೆ ಕೂದಲ ಬೆಳ್ಳಗಾಗೋದು, ಮುಖ ಇಳಿಯೋದು, ವಯಸ್ಸಾದಂತೆ ಕಡಿಮೆ ಆಗೋದು, ವಯಸ್ಸಾದಂತೆ ಕಾಣಿಸೋದು. ಭಾರತೀ ದೇವಿಗೆ, ಸರಸ್ವತಿ ದೇವಿಗೆ ವಯಸ್ಸಿಲ್ಲ ಅಂದ್ರೆ ಇನ್ನು ಜಗನ್ನಿಯಾಮಕನಾದ ದೇವರಿಗೆ ಉಂಟಾ? ಆದ್ರೆ ತೋರಿಸಿದ್ದಾರೆ ನೋಡಿ. ಆ ಕೊರವಂಜಿ ಆದಾಗ ಕೂದಲೆಲ್ಲ ಬೆಳ್ಳಗೆ ಮಾಡ್ಕೊಂಡ, ಹರಕ ಸೀರೆ ಉಟ್ಕೊಂಡ, ಬ್ರಹ್ಮದೇವರನ್ನ ಮಗು ಮಾಡ್ಕೊಂಡಿದ್ದ. ಆದರೆ ಇಲ್ಲಿ ಮಾತ್ರ ಮೋಹಿನಿ ಒಳ್ಳೆ ವಿಲಕ್ಷಣವಾದ ರೂಪದಿಂದ ಉತ್ತಮವಾದ ಸೀರೆಯನ್ನ ಉಟ್ಕೊಂಡು ಕೈಯಲ್ಲಿ ಚೆಂಡನ್ನ ಆಡ್ತಾ ಆಡ್ತಾ ಬಂದಿದ್ದಾಳೆ. ಯಾವಾಗ ದೂರದಿಂದ ಬರ್ತಾಳೆ, ಅವಳು ಬರೋದನ್ನ ನೋಡಿದರಂತೆ ದೈತ್ಯರೆಲ್ಲ. ಅಲ್ಲಿಯವರೆಗೆ ಅಮೃತ ಕಲಶಕ್ಕಾಗಿ ಜಗಳಾಡುವವರು, ಅಮೃತ ಕಲಶದ ಮೇಲೆ ಗಮನವೇ ಹೋಯ್ತವರಿಗೆ. ಅದನ್ನು ಅವರ ಕೈಯಿಂದ ಕಸ್ಕೊಂಡು ಬಂದ್ರು ಗೊತ್ತಾಗ್ತಿರಲಿಲ್ಲ ಅವರಿಗೆ. ಅವಳ ಎಲ್ಲರ ದೃಷ್ಟಿ ಆ ಮೋಹಿನಿಯ ಮೇಲೆ ಬಿದ್ದಿದೆ. ಅವಳ ಹತ್ರ ಬಂದಿದ್ದಾರೆ. ಮೋಹಿನಿ ಹತ್ರ ಬರ್ತಾರೆ. ಬಂದು ಕೈಯಲ್ಲಿದ್ದ ಅಮೃತ ಕಲಶವನ್ನ ಕೊಟ್ಟರಂತೆ. ನೋಡಮ್ಮ, ನಮ್ಮಲ್ಲಿ ಅಮೃತಕ್ಕಾಗಿ ಜಗಳ ಆಗ್ತಾ ಇದೆ. ಈ ಅಮೃತವನ್ನ ನೀನು ತಗೊಂಡು ನಮ್ಮೆಲ್ಲರಿಗೂ ನೀನು ಅಮೃತವನ್ನ ಬಡಿಸು. ದೇವರಂತಾನೆ ನೋಡಿ, ಅಲ್ಲ, ನಾನು ಯಾರಂತೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೇನೆ ಗೊತ್ತಿಲ್ಲ, ಯಾರ ಮಗಳು ಅಂತ ಗೊತ್ತಿಲ್ಲ. ಇಷ್ಟೊತ್ತು ಮಥನ ಮಾಡಿದ್ದು ನೀವು, ಶ್ರಮ ಪಟ್ಟದ್ದು ನೀವು. ಇಷ್ಟು ಶ್ರಮ ಪಟ್ಟು ಗಳಿಸಿದ ಅಮೃತವನ್ನ ಪರಿಚಯ ಇಲ್ಲದಿರುವ ನನ್ನ ಕೈ ಕೊಡ್ತಿದ್ದೀರಲ್ಲ. ಅರ್ಧ ಗಂಟೆ ನೀವು ಪ್ರವಚನಕ್ಕೆ ಹೋಗಿ ಬರ್ಬೇಕಾದ್ರೂ ಬೀಗದ ಕೈ ಯಾರ ಕೈಯಾಗ ಕೊಡ್ತೀರಿ? ಒಂದಾನಿ ತಗೊಂಡ್ ಬರ್ತೀರಿ, ಇಲ್ಲ ಅಂದ್ರೆ ಯಾರೋ ದಾರಿಯಲ್ಲಿ ಹೋಗ್ತಿರ್ತಾರೆ, ಬಂದ್ರೆ ಕೀಲಿ ಇಟ್ಕೊಡ್ರಿ, ನಾ ಪ್ರವಚನಕ್ಕೆ ಹೋಗಿ ಬರ್ತೀನಿ. ಆಮೇಲೆ ಏನಿರುತ್ತೆ ಮನೆಗೆ ಹೋದ್ರೆ? ಕಸ್ಮಾರಿಷ್ಟೂ ಇರಲ್ಲ, ಮನೆನೇ ಇರಲ್ಲ ಮೊದಲು. ಹಾಗಾಗಿ ಪರಿಚಯ ಇಲ್ಲದಿದ್ದ ವ್ಯಕ್ತಿ ಮನೆಗೆ ಬಂದ್ರೆ ಒಳಗೆ ಬಾ ಅಂತ ಕರೆಯಲ್ಲ ನಾವು. ಯಾರ ಬೇಕು ನಿಮ್ಗೆ ಅಂತೀವಿ. ನಾನು ಯಾರಂತೆ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಕೊಟ್ಟಿದ್ದೀರಿ. ಮೊದಲನೇದ್ದು ನಾನು ಗೊತ್ತಿಲ್ಲದೆ ಇದ್ದು. ಎರಡನೇದ್ದು, ನಾನು ಅಕಸ್ಮಾತ್ತಾಗಿ ನಿಮ್ಗೆ ಅಮೃತ ಕೊಡದೇ ಇದ್ರೆ ಏನ್ ಮಾಡ್ತೀರಿ? ಮೊದಲೇ ಮಾತಾಡಬೇಕು ದೇವರು. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂದ್ರೆ ನೀವು ಕೊಡೋದಿಲ್ಲ ಅಂತ ಸಿದ್ಧ. ಮುಂದೆ ಮೋಹಿನಿ ರೂಪದಿಂದ ಅಮೃತ ಕೊಡ್ಲಿಲ್ಲಲ್ಲ ದೇವರು ಅಂತ ಅನ್ಕೋಬಿಡಿ. ಯಾಕಂದ್ರೆ ಮೊದಲೇ ದೇವರು ಹೇಳಿದ್ದಾನೆ, ನಾನು ಯಾರಂತ ಗೊತ್ತಿಲ್ಲದೆ ನವಯಂತು ಅಮರೈರ್ದತ್ತೈಹಿ. ಆದರೆ ನೋಡಿ, ಭಗವಂತ ತನ್ನ ಸೌಂದರ್ಯದಿಂದ ಅವರನ್ನ ಮೋಹಿಸಿಬಿಟ್ಟಿದೆ. ಇಲ್ಲ ಅಂದ್ರೆ ಒಂದು ಪ್ರಶ್ನೆ ಬರ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ದೈತ್ಯರು ಅಮೃತ ಕಲಶವನ್ನು ಅಪಹಾರ ಮಾಡಿದರೆ ಅವರ ಕೈಯಿಂದ ಆ ಕಲಶ ತಗೊಳ್ಳೋದಕ್ಕೆ ಮೋಹಿನಿ ಯಾಕಾಗಬೇಕು? ಸುದರ್ಶನ ಚಕ್ರ ತೋರಿಸಿದ್ರೆ ಕಲಶ ಕೊಡ್ತಿರ್ಲಿಲ್ವಾ? ಅವ್ರೇನು ಅವ್ರ ಅಪ್ಪನ ಕೊಡ್ತಿದ್ರು. ಅಲ್ಲಿ ಯಾರಿಗಾದ್ರೂ ಪ್ರಾಣ ಭಯ ಇರುತ್ತಲ್ಲ, ಕಲಶ ಕೊಡ್ತಿರೋ ರುಂಡ ಹಾರಿಸ್ದು ಒಂದು ಸುದರ್ಶನ ಚಕ್ರ ದೇವರು ತೆಗೆದಿದ್ರೆ ಕೊಟ್ಟು ಬಿಡುತ್ತಿದ್ರಲ್ಲ. ಶ್ರೀಮದಾಚಾರ್ಯರಂತಾರೆ, ಹೆದರಿಸಿ ಬೆದರಿಸಿ ದೈತ್ಯರನ್ನ ಹೆದರಿಸಿ ಕಲಶ ತಗೊಳ್ಳಬೇಕಾಗಿತ್ತು. ಅದನ್ನ ಮಾಡದೆ ಮೋಹಿನಿ ರೂಪವನ್ನ ದೇವರು ತಗೊಂಡದ್ದು ಕಾರಣ ಏನು ಅಂದ್ರೆ, ಮೊದಲನೇದಾಗಿ ಪರಮಾತ್ಮ ಒಂದು ಜಗತ್ತಿಗೆ ನಿಯಮ ತಿಳಿಸಿದ, ಯಾವ ಕೆಲಸ ಸಾಮದಿಂದ ಆಗತ್ತೆ ಅಲ್ಲಿ ದಂಡ ಉಪಯೋಗಿಸಬೇಡಿ. ಸರಳವಾಗಿ ಕೆಲಸ ಆಗ್ತಿದ್ರೆ ದಂಡತನ ಯಾಕೆ ಹೋಗ್ತೀರಿ? ಇದು ಒಂದು ನೀತಿಯನ್ನು ಜಗತ್ತಿಗೆ ತೋರಿಸಿದ. ಎರಡನೇದ್ದು, ಆ ಎಲ್ಲ ದೈತ್ಯರಿಗೆ ಮುಂದೆ ಅಮೃತ ಕೊಡೋದಿಲ್ಲ ದೇವರು. ಒಂದು ಕತೆ ನೀವು ಕೇಳ್ತೀರಿ, ದೇವತೆಗಳಿಗೆ ಮಾತ್ರ ಕೊಡ್ತಾನೆ. ದೇವರು ಪಕ್ಷಪಾತ ಮಾಡಲಿಲ್ವಾ? ಸಮುದ್ರ ಮಥನ ಮಾಡಿದ್ದು ದೇವದಾನವರಿಬ್ಬರೂ ಆದ ಮೇಲೆ ಇಬ್ಬರಿಗೂ ಸಮಾನವಾಗಿ ಹಂಚಬೇಕಾಗಿತ್ತು. ಆದರೆ ದೈತ್ಯರಿಗೆ ಅಮೃತ ಕೊಡೋ ಹಾಗಿಲ್ಲ. ಹಾವುಗಳಿಗೆ ಹಾಲು ಕೊಟ್ಟಂತೆ ಅಮೃತ ಕೊಡೋ ಹಾಗಿಲ್ಲ. ಆದರೆ ಅದನ್ನ ಮೊದಲೇ ತಾನು ಮಾಡಿ ಅವರು ತನ್ನನ್ನ ನೋಡಿ ಏನಾದರೂ ಸರಿ ಅವಳ ಮೇಲೆ ವಿಶ್ವಾಸ ಮಾಡುವ ಮಾಡಿಬಿಟ್ಟ ದೇವರು. ಪರಮಾತ್ಮನ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ಹೇಳ್ತಾನೆ ದೇವರು. ನೋಡಿ, ಕಥಂ ಕಶ್ಯಪದಾಯ ವಿಶ್ವಾಸಂ ಪಂಡಿತಾ ಜಾತು ಕಾಮರೀಷು ನಯಾಂತಿ. ತಿಳಿದವರು ಜ್ಞಾನಿಗಳು ಯಾರೂ ಕೂಡ ಹೀಗೆ ಇಚ್ಛೆ ಪಟ್ಟು ಓಡಾಡುವ ಸ್ತ್ರೀಯರಲ್ಲಿ ವಿಶ್ವಾಸ ಮಾಡಲ್ಲ. ಆದರೂ ನನ್ನ ಮೇಲೆ ವಿಶ್ವಾಸ ಮಾಡುತ್ತಿದ್ದೀರಿ. ಸರಿ, ಅಮೃತದ ಕಲಶ ತಗೊಳ್ತಾನೆ. ಆದ್ರೆ ಒಂದು ಮಾತು ಹೇಳ್ತಾಳೆ ಮೋಹಿನಿ ಅಂತಾಳೆ, ನಾನೇನು ಅಮೃತ ಬಡಿಸ್ತೇನೆ, ಇಲ್ಲಿ ನಾನೊಬ್ಬಳೇ ಹೆಣ್ಣು, ನೀವೆಲ್ಲ ಪುರುಷರು, ನನಗೆ ನಾಚಿಕೆ ಆಗತ್ತೆ. ಒಂದು ಕೆಲಸ ಮಾಡಿ, ಒಂದು ಪಂಕ್ತಿ ಮಾಡಿ ಕೂತ್ಕೊಂಡು ನೀವೆಲ್ಲರೂ ಕಣ್ಣು ಮುಚ್ಕೊಳ್ಳಿ.
ಕಣ್ಣು ಮುಚ್ಚಿಕೊಂಡು ಕೈ ಮಾಡಿ ಕೂತ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಅಮೃತವನ್ನ ಬಡಿಸ್ತಾ ಹೋಗ್ತೇನೆ. ನೇತ್ರೇನ್ಯಮೀಲಯ, ಸರಿ ಅಂತ ಪಂಕ್ತಿ ಮಾಡಿ ಕೂತಿದ್ದಾರೆ. ಅಷ್ಟೊತ್ತಿಗೆ ಇನ್ನೂ ಇವರೆಲ್ಲ ಕಣ್ಣು ಮುಚ್ಚಿ ಪಂಕ್ತಿ ಮಾಡೋದ್ರೊಳಗೆ ದೇವತೆಗಳ ಪಂಕ್ತಿ ಕೂಡಿಸಿಬಿಟ್ಟಿದ್ದ ದೇವರು. ಎಲ್ಲ ದೇವತೆಗಳ ಪಂಕ್ತಿ ಮಾಡಿ ಕೂತಿದ್ದಾರೆ. ಮೋಹಿನಿ ರೂಪದಿಂದ ಅಮೃತವನ್ನ ಭಗವಂತ ಬಡಿಸ್ತಾ ಇದ್ದಾರೆ. ಏನು ಸೌಭಾಗ್ಯ ದೇವತೆಗಳನ್ನು ನೋಡಿ. ಪರಮಾತ್ಮನ ಪ್ರತಿಮೆಯನ್ನು ಮುಟ್ಟಿ, ಶಾಲಿಗ್ರಾಮ ಪ್ರತಿಮೆ ಮುಟ್ಟಿ ಪೂಜಾ ಮಾಡುವ ಯಾವ ಬ್ರಾಹ್ಮಣರು ಸ್ವಾಮಿಗಳು ಒಂದು ಸೌಟ್ ಹಾಕಿದ್ರೆ ಫೋಟೋ ಹಾಕ್ಸೋ ಮನೆಗೆ ಹಾಕೊಂಡಿರ್ತೀವಿ. ವಿಶೇಷವಾಗಿ ಚಾತುರ್ಮಾಸದಲ್ಲಿ ಉತ್ತರಾದಿಮಠ ಸ್ವಾಮಿಗಳು, ಬೇರೆ ಕಡೆ ನಾನು ನೋಡಿಲ್ಲ ಅಂತ ಹೇಳ್ತೇನೆ, ನಮ್ಮ ಉತ್ತರಾಯಣ ಸ್ವಾಮಿಗಳಂತೂ ಚಾತುರ್ಮಾಸದ ಶ್ರಾವಣ ಮಾಸದಲ್ಲಿ 4 ಶುಕ್ರವಾರ ಅಕಸ್ಮಾತ್ ಏಕಾದಶಿ ಬಂದಿರಲಿಲ್ಲ ಅಂದ್ರೆ ಎಲ್ಲ ಮುತ್ತೈದರಿಗೆ ಬಡಿಸ್ತಾರೆ. ಪಂಡಿತರಿಗೆ ಯಾವಾಗಲೂ ಬಡಿಸ್ತಿರ್ತಾರೆ, ವಿದ್ವಾಂಸರಿಗೆ ಯಾವಾಗಲೂ ಬಡಿಸ್ತಾರೆ. ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಅವತ್ತು ಕುಂಕುಮಾರ್ಚನೆಯನ್ನು ಮಾಡಿಸಿ ಪ್ರತ್ಯೇಕವಾಗಿ ಪಾಯಸದ ಬಕೆಟ್ ತಗೊಂಡು ಎಲ್ಲಾ ಮುತ್ತೈದರಿಗೆ, ಎಷ್ಟು ಜನ 1000 ಜನ ಕೂತಿರಲಿ. ಹಾಗಾಗಿ ಚಾತುರ್ಮಾಸದಲ್ಲಿ ಕೆಲವರು ಪಾಪ ಶುಕ್ರವಾರ ಹೋಗಿರ್ತಾರೆ. ಶ್ರಾವಣ ಶುಕ್ರವಾರ ಮನೆಯೊಳಗೆಲ್ಲ ಮುಗಿಸ್ಕೊಂಡು ಬೇಗ, ಯಾಕಂದ್ರೆ ಸ್ವಾಮಿಗಳು ಬಡಿಸ್ತಾರಲ್ಲ ನೇರವಾಗಿ. ವಿಚಾರ ಮಾಡಿ, ದೊಡ್ಡವರು ಜ್ಞಾನಿಗಳು ಅವರ ಕೈಯಿಂದ ಬಂದ ಒಂದು ಸೌಟು ಪಾಯಸದ ಒಂದು ಸೌಟು ಅನ್ನನೇ ನಮ್ಮನ್ನ ಮೋಕ್ಷ ಕೊಡ್ತದೆ. ಸಾಕ್ಷಾತ್ ನಾರಾಯಣ ಬಡಿಸ್ತಿದ್ದಾನೆ, ವೈಕುಂಠಾಧಿಪತಿ. ಊಟ ಮಾಡುವಾಗ ನಾವೆಲ್ಲ ನಾಮಸ್ಮರಣೆ ಮಾಡ್ತೇವೆ. ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ, ಇಲ್ಲಿ ಸ್ಮರಣೆ ಅಲ್ಲ, ಸೀತಾಕಾಂತನೇ ಬಡಿಸ್ತಿದ್ದಾನೆ. ಏನು ಊಟ ನೋಡಿ, ಎಲ್ಲ ದೇವತೆಗಳ ಕೈಯಲ್ಲಿ ಅಮೃತವನ್ನ ಬಡಿಸ್ತಾ ಇದ್ದಾನೆ. ಏನಿದು ಅಂದ್ರೆ, ಈಗ ಸಮುದ್ರದಿಂದ ಬಂದ ಲಕ್ಷ್ಮೀ ದೇವಿಯನ್ನ ವಿವಾಹ ಮಾಡಿಕೊಂಡದ್ದು ಯಾರು? ಪರಮಾತ್ಮ ಅಜಿತ ರೂಪದಿಂದ. ಹಾಗಾದ್ರೆ ಈಗ ಮದುವೆಯಾಗಿದೆ, ಮದುವೆ ಅಕ್ಷತಾರೋಪಣ ಆದ್ಮೇಲೆ ಊಟ ಇರತ್ತೋ ಇಲ್ಲೋ? ಇದು ಊಟ, ಭೂಮದ ಊಟ ಇದು. ನಮ್ಮ ನಿಮ್ಮಲ್ಲಿ ಊಟ, ಶ್ರೀಮಂತ ಊಟ ಅಂದ್ರೆ ಮಂಡಿಗೆ ಊಟ, ಹೋಳಿಗೆ ಊಟ ಅಂತಾರಲ್ಲ, ಅದಕ್ಕಿಂತ ಶ್ರೀಮಂತ ಊಟ. ಒಂದು ಮಾತು ನಮಗೆ ಇಲ್ಲಿ ಬರಲ್ಲ, ಷೋಡಶ ಸಂಸ್ಕಾರಗಳಲ್ಲಿ ಒಂದು ಮಾತು ಬರ್ತದೆ. ಈ ಮದುವೆಗಳಲ್ಲಿ ಅಕ್ಷತಾರೋಪಣ ಆದ ಮೇಲೆ ಆ ಮದುಮಗ ಒದ್ದೆ ಉಟ್ಕೊಂಡು ಬಂದು ಎಲ್ಲ ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸಿ ಅವರಿಗೆ ದಕ್ಷಿಣೆ ಕೊಟ್ಟು ಅವರ ಆಶೀರ್ವಾದ ತಗೊಂಡ ಮೇಲೆ ಆಮೇಲೆ ಬಂದು ಮಾಂಗಲ್ಯ ಬಂಧನ ಮಾಡಬೇಕಾಗ ಮದುಮಗನೇ ಬಡಿಸ್ಬೇಕಂತೆ. ಅಕ್ಷತಾರೋಪಣ ನಂತರದಲ್ಲಿ ಎಲ್ಲ ಬ್ರಾಹ್ಮಣರಲ್ಲಿ ಪರಮಾತ್ಮನ ಪ್ರತಿಮೆ ಅಂತ ಪೂಜಾ ಮಾಡಿ ಅವರಿಗೆ ಊಟಕ್ಕಾಗಿ ಬಡಿಸಿ ದಕ್ಷಿಣೆ ಕೊಟ್ಟು ಅವರೆಲ್ಲರೂ ಮನೆಗೆ ಹೋದ ಮೇಲೆ, ಅಥವಾ ಕೆಲವರು ಯಾರಾದರೂ ಬ್ರಾಹ್ಮಣ ಇರ್ತಿದ್ರೆ ಅವರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಮಾಂಗಲ್ಯ ಬಂಧನ, ಲಾಜಾ ಹೋಮ, ಸಪ್ತಪದಿ, ಇದೆಲ್ಲ ಮುಂದಿನ ಕಾರ್ಯಕ್ರಮ. ಅದು ವಾಸ್ತವಿಕ ಇರೋ ಪದ್ಧತಿ. ಇವತ್ತು ಬಡಿಸೋದು ಬಿಡಿ, ಆಚಾರ ಎಲ್ಲಿ ಕೂತಿದ್ದಾರೆ ಗೊತ್ತಲ್ಲ. ಯಾಕಂದ್ರೆ ಮದುವೆ ಮುಂಚೆ ಕಲ್ಯಾಣ ಮಂಟಪದಲ್ಲಿ ಆಚಾರ ಊಟ ರಾಯರ ಮಠದಲ್ಲಿ. ಆ ರಾಯರ ಮಠ ಒಂದು 3-4 ಕಿಲೋಮೀಟರ್ ದೂರ ಇರ್ತದೆ. ಇವ್ರು ಹೇಳ್ಬಿಡ್ತಾರೆ ಆಚಾರ ಮಠದಲ್ಲಿ ಬರೆಸಿದ್ದೀನಿ ಅಲ್ಲಿ ಹೋಗ್ರಿ ಅಂತ. ಅವ್ರು ಆಚಾರ ಮಠಕ್ಕೆ ಬರೋದಲ್ಲಿ ಅವ್ರ ಮ್ಯಾನೇಜರ್ ಕೇಳ್ತಾರೆ, ಶ್ರಾದ್ದ ಕಡೆ ಏನ್ ಬಂದ್ರ? ಒಂದು 3 ಮದುವೆಗೆ ನಾನೇ ಊಟಕ್ಕೆ ಹೋಗಿದ್ದೇನೆ, ಆ ಶ್ರಾದ್ದ ಲೈನ್ ಅಲ್ಲಿ ಕೂಡಿಸ್ಬಿಟ್ಟು ವಡಾ ಉಂಡೆ ಹಾಕಿದ್ರು, ಮದುವೆ ಊಟ ಮಾಡಿ ಬಂದ್ವಿ. ಸಾಕ್ಷಾತ್ ಪರಮಾತ್ಮ ಹೇಳ್ತಾನೆ, ನನ್ನ ಮದುವೆಗೆ ಬಂದಿದ್ದೀರಲ್ಲ, ಹಾಗಾದ್ರೆ ಯಾರೋ ಬಡಿಸೋದು ಬೇಡ, ನಾನೇ ನನ್ನ ಕೈಯಾರೆ ಬಡಿಸ್ತೇನೆ ಅಂತ ತನ್ನ ಮದುವೆಗೆ ಬಂದ ಎಲ್ಲ ದೇವತೆಗಳನ್ನ ಕೂಡಿಸಿಕೊಂಡು ಅವರನ್ನ ಬಡಿಸ್ತಿದ್ದಾರೆ ಪರಮಾತ್ಮ. ಅದಕ್ಕೆ ವಾದಿರಾಜರು ಶೋಭಾನ ಪದ್ಯದಲ್ಲಿ ಒಂದು ಮಾತಂತಾರೆ, ಶೋಭಾನವೆನ್ನಿ ಸುರಪ್ರಿಯಗೆ. ಎಷ್ಟು ಪ್ರೀತಿ ನೋಡಿ ದೇವತೆಗಳ ಮೇಲೆ. ಸಾಮಾನ್ಯವಾಗಿ ನಾವೇ ನಮ್ಮ ಕೈಯಾರೆ ಯಾರಿಗೆ ಬಡಿಸ್ತೀವಿ? ಹೆಚ್ಚು ಪ್ರೀತಿ ಇದ್ದವರಿಗೆ. ಈಗ ಮನೆಗೆ ಬಂದ ಆಚಾರ್ಯಗೆ ಬಡಿಸೋದಕ್ಕೆ ನಮ್ಮ ಮಡಿಗೆ ಬರಲ್ಲ ಅಂತ ಅಡಿಗೆಯವರನ್ನು ಕರೆಸಿರ್ತೀವಿ. ಇದರ ಅರ್ಥ ಆಚಾರ್ಯ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಅತಿ ಹೆಚ್ಚು ಪ್ರೀತಿ ತಾನೇ ತಮ್ಮ ಕೈಯಾರೆ ಬಡಿಸಿದರೆ. ದೇವತೆಗಳ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಮೋಹಿನಿ ರೂಪದಿಂದ ಬಡಿಸ್ತಿದ್ದಾನೆ. ದೇವತೆಗಳೆಲ್ಲ ಅಮೃತವನ್ನ ಕುಡಿತಾ ಇದ್ದಾರೆ. ಅಮೃತವನ್ನ ಬಡಿಸ್ತಾ ಬರ್ತಿದ್ದಾನೆ. ಈ ಒಂದು ಬಕೆಟ್ ಅಲ್ಲಿ ಮಾವಿನ ಹಣ್ಣಿನ ಸೀಕರಣೆ ತುಂಬಿಕೊಂಡು ಬಡಿಸಿ, ಬಕೆಟ್ ತುಂಬಿದ್ರೆ ಮೇಲಿನಿಂದ ಬಡಿಸ್ತಿರ್ತೀವಿ, ಕೆಳಗೆ ಹೋದಂಗೆ ನೀವು ಸೌಟ ಹಾಕಿದ್ರೆ ಶಬ್ದ ಬರುತ್ತೋ ಇಲ್ಲ? ಬಕೆಟ್ ಖಾಲಿ ಆದಂಗೆ ಕೈ ಹಾಕಿದ್ರೆ ಟಕ ಟಕ ಅಂತ. ಹಂಗೆ ಆ ಮೋಹಿನಿ ಅಮೃತ ಬಡಿಸ್ತಾ ಇರುವಾಗ ಅವಳು ಸೌಟಿನಿಂದ ಬಡಿಸುವಾಗ ಶಬ್ದ ಕೇಳಿಸ್ತು. ಯಾರಿಗೆ? ದೈತ್ಯರ ಪಂಕ್ತಿಯಲ್ಲಿ ಕೊನೆಗೆ ಕೂತಂತಹ ರಾಹು.
ರಾಹುವಿಗೆ ಕೇಳಿಸ್ತು, ವಿಚಾರ ಮಾಡ್ತಾನೆ, ಧ್ವನಿ ಕೇಳಿಸ್ತೋ, ಹಾಗಾದ್ರೆ ಇದು ಪಾತ್ರೆ ಮುಗಿಲಿಕ್ಕೆ ಬಂದಿದೆ ಅಂತ ಗೊತ್ತಾಯ್ತು ಅವನಿಗೆ. ಇನ್ನು ದೇವತೆಗಳ ಪಂಕ್ತಿಯಲ್ಲೇನೆ ಮುಗಿತಾ ಬಂತು, ದೈತ್ಯರ ಪಂಕ್ತಿ ಕೊನೆ ತಾನು ಕೂತದ್ದು. ತನ್ನವರೆಗೆ ಅಮೃತ ಬರಲ್ಲ ಅಂತ ಗೊತ್ತಾಗಿ ಮೋಹಿನಿ ರೂಪದಿಂದ ಅಮೃತವನ್ನ ಬಡಿಸ್ತಾ ಇರುವಾಗ ಸೂರ್ಯ ಚಂದ್ರನ ಮಧ್ಯದಲ್ಲಿ ಸ್ವಲ್ಪ ಅವಕಾಶ ಇದ್ದದ್ದು ನೋಡಿ ಆ ಲೈನಿಯಿಂದ ಎದ್ದು ಈ ಲೈನಲ್ಲಿ ಕೂತ್ಬಿಟ್ಟ. ದೈತ್ಯರ ಪಂಕ್ತಿಯಲ್ಲಿದ್ದವ ದೇವತೆಗಳ ಪಂಕ್ತಿಯಲ್ಲಿ ಕೂಡ್ತಾನೆ, ಕೈ ಮಾಡ್ತಾನೆ, ಒಂದು ಹನಿ ಹಾಕಿದ ಅಮೃತ, ಒಂದೇ ಒಂದು ಹನಿಯನ್ನ ಅಮೃತವನ್ನ ರಾಹುವಿನ ಕೈಯಲ್ಲಿ ಹಾಕ್ತಾನೆ, ಕುಡಿದಿದ್ದಾನೆ. ಇನ್ನು ಗಂಟ್ಲಲ್ಲಿ ಇಳಿತಾ ಇದೆ, ಸುದರ್ಶನ ಚಕ್ರ ತೆಗಿತಾನೆ, ರುಂಡ ಹಾರಿಸಿಬಿಟ್ಟ. ಮತ್ತೆ ಪ್ರಶ್ನೆ ಬರ್ತದೆ, ರುಂಡನೆ ಹಾರಿಸೋದಿದ್ರೆ ಅಮೃತ ಹಾಕಬೇಕ್ಯಾಕೆ? ಅಮೃತನೇ ಹಾಕೋದಿದ್ರೆ ಕೊಲ್ಲಬೇಕ್ಯಾಕೆ? ಈ ರಾಹು ತನಗೆ ಅಮೃತ ಸಿಗಲಿ ಅಂತ ಒಂದಲ್ಲ ಎರಡಲ್ಲ, ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, 1000 ವರ್ಷಗಳವರೆಗೆ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ಬೇಡ್ಕೊಂಡಿದ್ದಂತೆ ನನಗೆ ಅಮೃತ ಸಿಗಲಿ. ಆದ್ರೆ ಬ್ರಹ್ಮದೇವರು ವರ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು, ಅಮೃತ ಸಿಗತ್ತೆ, ಅಮೃತ ಕುಡಿದು ಅಮರ ಆಗ್ತಿ ಅಂತ ಕೊಡ್ಲಿಲ್ಲ ಅವರು. ಸಿಗತ್ತೆ ಅಮೃತ, ಬ್ರಹ್ಮದೇವರ ವರ ಸತ್ಯ ಮಾಡಬೇಕು ಅಂತ ಒಂದು ಹನಿ ಹಾಕ್ತಾರೆ, ರುಂಡವನ್ನ ಕತ್ತರಿಸಿದರೆ ಸಾಕ್ಷಾತ್ ದೇವರ ಕೈಯಿಂದ ಅಮೃತ ಕುಡಿದದ್ದರಿಂದ ಆ ಅಮೃತ ಪಾನ ಮಾಡಿದ 2 ಭಾಗಗಳು ನವಗ್ರಹದ ಪೂಜೆಯಲ್ಲಿ ಬಂತು. ಮೇಲಿನ ಭಾಗ ರಾಹು, ಕೆಳಗಿನ ಭಾಗ ಕೇತು. ಅವರಿಬ್ಬರು ಏನಾಗಿತ್ತು, ಸೂರ್ಯ ಚಂದ್ರನ ಮಧ್ಯದಲ್ಲಿ ಬೇರೆ ಕೂತಿದ್ರಲ್ಲ, ಇನ್ನು ಅವನ ಕೈಗೆ ಅಮೃತ ಹಾಕುವಾಗ ಸೂರ್ಯ ಚಂದ್ರರು ಸೂಚನೆ ಮಾಡ್ತಾರೆ, ಇವನು ನಮ್ಮವಲ್ಲ, ಆ ಲೈನಲ್ಲಿ ಬಂದು ನೀರು ಬಂದು ಕೂತಿದ್ದಾನೆ ಅಂತ ಸೂಚನೆ ಮಾಡಿದ್ದಕ್ಕೆ, ತಾನು ಅಮೃತ ಕುಡಿಯುವಾಗ ಸೂಚನೆ ಮಾಡಿದ್ದಕ್ಕೆ ಆ ರಾಹು ಕೇತುಗಳು ಬಂದು ಪದೇ ಪದೇ ತೊಂದರೆ ಕೊಡ್ತಾರೆ. ನಾಳೆಗೆ ಜ್ಯೇಷ್ಠ ಪೂರ್ಣಿಮಾ, ನೆಕ್ಸ್ಟ್ ಆಷಾಢ ಪೂರ್ಣಿಮಾ, ಅದರ ನಂತರದಲ್ಲಿ ಶ್ರಾವಣ ಪೂರ್ಣಿಮಾ, ಅದರ ನಂತರದಲ್ಲೇ ಭಾದ್ರಪದ ಪೂರ್ಣಿಮಾ. ಭಾದ್ರಪದ ಪೂರ್ಣಿಮಾಕ್ಕೆ ಗ್ರಹಣ ಇದೆ, ಚಂದ್ರಗ್ರಹಣ. ಈ ಗ್ರಹಣಗಳು ಅಂದ್ರೆ ಇನ್ನೇನಲ್ಲ, ಸೂರ್ಯ ಚಂದ್ರರು ಆಗಾಗ ಬಂದು ರಾಹು ಕೇತುಗಳಿಗೆ ತೊಂದರೆ ಕೊಡ್ತಾರೆ. ಗ್ರಹಣದಲ್ಲಿ ಅಲ್ಲಿ ಮುಟ್ಟಬೇಡಿ ಇಲ್ಲಿ ಮುಟ್ಟಬೇಡಿ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ನಿಮ್ಮ ಮನೆಯೊಳಗೆ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಇದ್ರೆ, ತೊಂದರೆಯಲ್ಲಿದ್ರೆ ಎಲ್ಲಿಯೂ ಮುಟ್ಟದೆ ಪಾರಾಯಣ ಮಾಡ್ತಾ ಕೂಡ್ತಿರೋ ಇಲ್ಲೋ, ಹಂಗೆ ಜಗತ್ತಿಗೆ ಪ್ರಕಾಶ ಕೊಡುವ ಸೂರ್ಯ ಚಂದ್ರರಿಗೆ ಒಂದು ಆಪತ್ತು ಬಂದದ್ದಕ್ಕೆ ಗ್ರಹಣ ಕಾಲದಲ್ಲಿ ಮುಟ್ಟಬಾರದು, ಮಲಮೂತ್ರಕ್ಕೆ ಹೋಗಬಾರದು. ತುಂಬಾ ವಿಚಿತ್ರ ನೋಡಿ, ನೀವು ಗ್ರಹಣ ಕಾಲದಲ್ಲಿ ವೇದ ಬೇರೆ ಗ್ರಹಣ ಬೇರೆ. ಗ್ರಹಣ ಯಾವಾಗಿರುತ್ತೋ ಅದಕ್ಕಿಂತ ಮೊದಲು 12 ಗಂಟೆ ಮೊದಲು ವೇದ ಯಾಕೆ ಮಾಡಿದ್ದಾರೆ ಗೊತ್ತಾ? 12 ಗಂಟೆ ಮೊದಲು ಯಾಕೆ ಊಟ ಬೇಡ ಅಂದ್ರೆ, ಅಷ್ಟೊತ್ತು ನೀವು ಊಟ ಬಿಟ್ಟದ್ದಕ್ಕೆ ಗ್ರಹಣ ಕಾಲದಲ್ಲಿ ಮಲಮೂತ್ರ ಬರಲ್ಲ. ಯಾಕಂದ್ರೆ ಗ್ರಹಣ ಕಾಲದಲ್ಲಿ ನೀವೇನು ಮಾಡ್ತೀರಿ ನೋಡಿ, ಆ ಇಂದ್ರಿಯ ಕೆಲಸದಿಂದ ಹೋಗಿಬಿಡುತ್ತದೆ. ಒಂದು 2 ವರ್ಷದ ಹಿಂದೆ ಒಂದು ದೊಡ್ಡ ಗ್ರಹಣ ಇತ್ತು. ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ರು, ಅವರ ಜಾತಕದಲ್ಲಿ ಏನೋ ದೋಷ ಇತ್ತು, ಅವರ ರಾಶಿ ಮೇಲೆ ಗ್ರಹಣ ಇತ್ತು. ನಾನು ಕೇಳಿದ್ರೆ ಏನ್ ಮಾಡಬೇಕು ಅಂತ, ನಾನು ಅವಾಗೇನ್ ಮಾಡಬೇಡಿ, ಯಾಕಂದ್ರೆ ರಾತ್ರಿ ಹೊತ್ತು ಯಾವ ಆಚಾರ ಸಿಗಲ್ಲ ನಿಮಗೆ, ಗ್ರಹಣದಲ್ಲಿ ಸುಮ್ಮನೆ ಮನೆ ಕೂತ್ಕೊಂಡಿರಿ, ಮಾರನೇ ದಿನ ಒಂದು ಹೋಮ ಮಾಡಿಸಿ ಸರಿ ಅಂತ ಇಷ್ಟೆಲ್ಲ ನನ್ನ ಮನೆ ಕೇಳ್ಕೊಂಡು ಹೋಗಿದ್ದಾರೆ. ಅವತ್ತು ಸಾಯಂಕಾಲ ರಾತ್ರಿ ಗ್ರಹಣ ಇತ್ತು, ಮಾರನೇ ದಿನ ಆಫೀಸಿಗೆ ಹೋಗ್ಬೇಕು. ಸರಿಯಾಗಿ ಗ್ರಹಣ ಪ್ರಾರಂಭವಾಗಿದೆ, ಪ್ಯಾಂಟ್ ಒಗೆದು ಹಿಂಗೆ ಹಿಂಡುತ್ತಿದ್ದಾರೆ, ಹಿಂಗೆ ಆಯಿತು ಕೈ. ಹಿಂಗೆ ಹಿಂಡುವಾಗ ಹೀಗಾದರೆ ಅದು ಈಗಲೂ ಹಿಂಗೆ ಇದೆ, ಬರಲೇ ಇಲ್ಲ ಹಿಂಗೆ ಮಾಡ್ಲಿಕ್ಕೆ. ಆ ಮಾರನಿಗೆ 3 ತಿಂಗಳಾದ್ಮೇಲೆ ಮದುವೆ ಇತ್ತು, ಕೈ ಹಾಗಿದ್ದಕ್ಕೆ ಆ ಹುಡುಗಿ ನಾನು ಬೇಡ ಅಂತ ಹೋಗಿಬಿಟ್ಟು. ಕೆಲವರನ್ನು ತಮಾಷೆ ಅನ್ಕೊಂಡ್ಬಿಡ್ತಾರೆ, ಗ್ರಹಣ ಏನ್ ನಡೆಯುತ್ತೆ, ಆಚರಣೆ ಮಾಡಿದ್ರೆ ಏನು ಬಿಟ್ರೆ ಏನು ಅಂತ. ಕೆಲವೊಂದನ್ನ ದೇವರೇ ಆ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಹಾಗಾಗಿ ಆ ಸೂರ್ಯ ಚಂದ್ರರು ಆಗಾಗ ರಾಹು ಕೇತುವಿನಿಂದ ಕಷ್ಟವನ್ನು ಅನುಭವಿಸ್ತಾರೆ. ಆಗ ನಾವೆಲ್ಲ ಪಾರಾಯಣ ಮಾಡಿ ಅದನ್ನ ಪರಿಹಾರ ಮಾಡ್ತೇವೆ. ಹೀಗೆ ಪರಮಾತ್ಮ ಮೋಹಿನಿ ರೂಪದಿಂದ ಅಮೃತ ಹಾಕಿದ, ಎಲ್ಲ ದೇವತೆಗಳಿಗೆ ಅಮೃತ ಬಡಿಸಿದ್ದಾನೆ. ಅಮೃತ ಕಲಶ ಇಟ್ಟು ಅದೃಶ್ಯಾಗಿ ಬಿಟ್ಟ ದೇವರು. ಇವರೆಲ್ಲ ಅಮೃತ ಕೊಡುತ್ತಿದ್ದಾರೆ, ಅವರೆಲ್ಲ ಪಾಪ ಹಿಂಗೆ ಕೂತಿದ್ದಾರೆ ನೋಡಿ, ಕಣ್ಣ ಮುಚ್ಚಿಕೊಂಡು ಕೂತಿದ್ದಾರೆ, ಕೈ ತಕ್ಕೊಂಡು ಯಾವಾಗ ಹಾಕ್ತಾರೆ. ಏನ್ ಹಾಕ್ಬೇಕು, ಯಾರು ಹಾಕ್ಬೇಕಲ್ಲ, ಹಾಕೋರು ಹೋದ್ರು, ಹಾಕಿಸ್ಕೊಂಡವರು ಕುಡಿದಿದ್ದಾರೆ. ಎಲ್ಲ ದೇವತೆಗಳ ಅಮೃತ ಕುಡಿದಿದ್ದಾರೆ. ದೈತ್ಯರಿಗೆ ಯಾವಾಗ ಅಮೃತ ಸಿಗಲಿಲ್ಲ, ಕಣ್ಣ ತೆಗೆದು ನೋಡ್ತಾರೆ, ಆಗ ಮಾತ್ರ ಪ್ರಚಂಡ ಕೋಪ ಬಂತು. ಕೊನೆಗೂ ಮೋಸ ಮಾಡಿದ್ರೆ ನೀವು,
ಅಮೃತ ಕೊಡ್ತೇನೆ ಅಂತ ಹೇಳಿ ಕೊಡ್ಲಿಲ್ಲ, ಮೋಸ ಮಾಡಿದ್ರಿ ಅಂತ ಯುದ್ಧಕ್ಕೆ ಬನ್ನಿ ಅಂತ ದೈತ್ಯರೆಲ್ಲ ಕರೀತಾರೆ. ಬಲಿಚಕ್ರವರ್ತಿ ಹೇಳ್ತಾನೆ, ಯುದ್ಧಕ್ಕೆ ಬನ್ನಿ, ಮೊದಲನೇದು ಮಥನವನ್ನ ನಮ್ಮಿಂದ ಮಾಡಿಸಿಕೊಂಡು ನೀವು ನಮಗೆ ಏನೂ ಕೊಡ್ಲಿಲ್ಲ, ಯುದ್ಧಕ್ಕೆ ಬನ್ನಿ ಅಂತ ಕ್ಷಣ ಆಯಿತು ಅಂದ್ರೆ ಇವರು ಒಂದು ಭರವಸೆ ಇದೆ, ದೇವರ ಕೈಯಿಂದ ಅಮೃತ ಕುಡಿದಿದ್ದೇವೆ, ನಮಗೆ ಯಾವುದೇ ಯುದ್ಧದಲ್ಲಿ ಅಪಜಯ ಬರಲ್ಲ ಅನ್ನುವ ವಿಶ್ವಾಸ ಇದೆ. ದೇವದಾನವರಲ್ಲಿ ಘನಘೋರವಾದ ಯುದ್ಧ ನಡೀತದೆ. ತತಃಸುರಗಣ ಸರ್ವೇ ಸುಭಯಾಪೀತವೈರಿತಾಂ ಪ್ರತಿಸಂಧದಯುಹು. ಪರಸ್ಪರವಾಗಿ ದೇವದಾನವರಲ್ಲಿ ಯುದ್ಧವಾಗುತ್ತೆ. ಆ ಯುದ್ಧದೊಳಗೆ ಇಂದ್ರಾದಿ ದೇವತೆಗಳು, ಬಲಿಚಕ್ರವರ್ತಿ, ಅವನ ಸೈನ್ಯ ಎಲ್ಲ ಸೋಲಿಸಿ ಬಿಡುತ್ತಾರೆ. ಅಮೃತವನ್ನು ಕುಡಿದದ್ದರಿಂದ ದೇವತೆಗಳಿಗೆ ಜಯ ಸಿಕ್ಕಿತು. ಆದರೆ ಏನಾಯ್ತಂದ್ರೆ, ಮೊದಲನೇದ್ದು ಮಥನ ಮಾಡಿಸಿಕೊಂಡಿದ್ದಾರೆ, ಕೋಪ ಇತ್ತು. ಮಥನದಿಂದ ಬಂದ ಪದಾರ್ಥ ಸಿಗಲಿಲ್ಲ, ಎರಡನೇ ಕೋಪ. ಬಂದ ಕನ್ಯಾ ವಿವಾಹ ಮಾಡ್ಕೊಳ್ಬೇಕಂದ್ರೆ ಬಿಟ್ಟು ಹೋದ್ದು, ಮೂರನೇ ಕೋಪ. ಕೈಯಲ್ಲಿ ಸಿಕ್ಕ ಅಮೃತ ಕಲಶ ಯಾರ ಕೈಯಲ್ಲೋ ಕೊಟ್ಟು ಅಮೃತ ಸಿಗಲಿಲ್ಲ, ನಾಲ್ಕನೇ ಕೋಪ. ಯುದ್ಧದಲ್ಲಿ ಸೋತದ್ದು, ಐದನೇ ಕೋಪ. ಒಟ್ಟಾರೆ 5 ರೀತಿಯಿಂದ ದೈತ್ಯರಿಗೆ ಮಾತ್ರ ಪ್ರಚಂಡವಾದ ಕೋಪ ಬರ್ತದೆ. ದೇವತೆಗಳಿಂದ ಸೋತ ಮೇಲೆ ದೈತ್ಯರೆಲ್ಲ ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಹತ್ರ ಹೋಗಿ ಎಲ್ಲ ದುಃಖ ಹೇಳ್ಕೊಂಡು ಆ ಕಡೆ ದೈತ್ಯರೆಲ್ಲ ಹೋಗಿದ್ದಾರೆ. ಇಲ್ಲೇನಾಯಿತು ಅಂದ್ರೆ, ಇಂದ್ರಾದಿ ದೇವತೆಗಳ ಅಮೃತವನ್ನ ಪಾನ ಮಾಡಿ ಕೈಲಾಸ ಪರ್ವತಕ್ಕೆ ಬಂದು ರುದ್ರದೇವರಿಗಂತಾರೆ, ಸ್ವಾಮಿ ಪರಮಾತ್ಮ ಮೋಹಿನಿ ರೂಪದಿಂದ ಅಮೃತವನ್ನ ನಮಗೆಲ್ಲ ಚೆನ್ನಾಗಿ ಬಡಿಸಿದ. ದೇವರು ಮೋಹಿನಿ ರೂಪವನ್ನು ತಗೊಂಡು ಅಮೃತ ಬಳಸಿದ್ದಾನೆ ಅಂತ ಗೊತ್ತಾದ ಕ್ಷಣ ರುದ್ರದೇವರಿಗೆ ಮೋಹಿನಿ ರೂಪ ನೋಡಬೇಕು ಅಂತ ಅಪೇಕ್ಷೆಯಾಯಿತು. ಯಾಕಂದ್ರೆ ಆಗಿರಲಿಲ್ಲ ಅವರು. ರುದ್ರದೇವರಿಗೆ ಮೋಹಿನಿ ರೂಪ ನೋಡಬೇಕು ಅಂತ ನೇರವಾಗಿ ಭಗವಂತನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ದೇವರಂತಾನೆ, ತಾತ್ಕಾಲಿಕವಾಗಿ ದೈತ್ಯರಿಗೆ ಮೋಹ ಮಾಡೋದಕ್ಕೆ ತಗೊಂಡದ್ದು ಬೇಡ ಅಂದ. ಇಲ್ಲ, ನಾನು ನೋಡ್ಲೇಬೇಕು, ನೀನು ತೋರಿಸ್ಬೇಕು ಮೋಹಿನಿ ರೂಪ ಅಂತಾರೆ. ಆಗ ಪರಮಾತ್ಮ ಅಂತಾರೆ, ನೋಡು, ನಾನೇನೋ ರೂಪ ತೋರಿಸ್ತೇನೆ, ಆದರೆ ನಾನು ಆ ಮೋಹಿನಿ ರೂಪ ತೋರಿಸಿದರೆ ಅದು ದೇವರು ಅಂತ, ನಾನು ದೇವರು ಅಂತ ಗೊತ್ತಾಗದೆ ನಿನ್ನ ಮನಸ್ಸಿನ ಉದ್ವೇಗವನ್ನ ಕಳ್ಕೊಂಡು ನಿನ್ನ ಹಿಂದೆ ಬೆನ್ನತ್ತಿ ಬರ್ತೀಯ ಅಂತ ಬೇಡ ಅಂತಾರೆ. ಎಲ್ಲರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೆ ಮನೋನಿಯಾಮಕರು. ಆದರೆ ನನ್ನ ರೂಪ ನೋಡಿ ನಿನಗೆ ತಡಿಲಿಕ್ಕೆ ಆಗೋದಿಲ್ಲ, ಮೊದಲು ಬೇಡ ಅಂತಾನೆ. ಇಲ್ಲ, ನಾನು ನೋಡಬೇಕು ಅಂದಾಗ ದೇವರನ್ನ ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ನಿನ್ನೆಲ್ಲ ಸ್ನಾನ ಆನ್ಯಕ ಮುಗಿಸ್ಕೊಂಡು ಬಾ, ತೋರಿಸ್ತೇನೆ, ಒಬ್ಬನೇ ಬಾ ಅಂತಾರೆ ರುದ್ರದೇವರಿಗೆ. ಆದರೆ ರುದ್ರದೇವರು ಹೇಗೋ ಮೋಹಿನಿ ರೂಪ ನೋಡ್ತೇನೆ, ಫ್ಯಾಮಿಲಿ ಸಹಿತ ಹೋದರಾಯಿತು ಅಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ದೇವರನ್ನ. ಇವರನ್ನ ಯಾಕೆ ಕರ್ಕೊಂಡು ಬಂದೆ? ಏನೇ ಅವಮಾನ ಮರ್ಯಾದೆ ಹೆಂಡತಿ ಮುಂದೆ ಹೋದರೆ ಬಹಳ ಭಯಾನಕ. ಪರಮಾತ್ಮ ತನ್ನ ಆ ದಿವ್ಯವಾದಂತಹ ಮೋಹಿನಿ ರೂಪವನ್ನ ತೋರಿಸ್ತಾರೆ. ಇನ್ನು ದೇವರು ಮೋಹಿನಿಯಾಗಿ ನಿಂತಿಲ್ಲ. ಭಗವಂತನ ದೇಹದ ಸೌಂದರ್ಯವನ್ನ ನೋಡಿ, ಏನು ಸುಂದರ ನೋಡಿ. ಪ್ರಪಂಚದೊಳಗೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ಸೌಂದರ್ಯ ವರ್ಣನ ಮಾಡಲ್ಲ. ನೀವೆಲ್ಲೇ ನೋಡಿ, ನಮಗಿಂತ ಅವ್ರು ಚೆನ್ನಾಗಿದ್ದಾರೆ ಅಂತ ಒಬ್ಬರಾದ್ರೆ ಹೇಳ್ತೀರಾ? ಅಕಸ್ಮಾತ್ ನಾವು ಹೇಳಿದ್ರೆ ನೋಡ್ರಿ ಅವ್ರು ನಿಮ್ಗಿಂತ ಚೆನ್ನಾಗಿದ್ದಾರೆ, ಆಚಾರ ನಾವು ಸಣ್ಣವರಿಂದ ಚೆನ್ನಾಗೇ ಇದ್ವಿ, ಈಗಲೇ 3 ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ಹೀಗಾಗಿ ಒಟ್ಟಾರೆ ಒಂದ್ ಹೆಣ್ಣು ಇನ್ನೊಂದು ಹೆಣ್ಣಿನ ಸೌಂದರ್ಯ ಒಪ್ಕೊಳ್ಳಲ್ಲ. ಆ ಒಪ್ಕೊಂಡದ್ದು ಲಕ್ಷ್ಮೀದೇವಿ ಒಬ್ಬಳೇ. ಅದಿರಾದ ಶೋಭಾನ ಪದ್ಯದಲ್ಲಿ ಹೇಳ್ತಾರೆ, ಆ ಮೋಹಿನಿಯ ಸೌಂದರ್ಯ ನೋಡಿ ಲಕ್ಷ್ಮೀದೇವಿ ಅಂತಾಳೆ, ನನಗಿಂತಲೂ ಅನಂತಪಟ್ಟ ಸೌಂದರ್ಯ ಇವನಿಗಿದೆ, ಇವನಿಗೆ ಯಾಕೆ ಇನ್ನೊಂದು ಹೆಣ್ಣು ಬೇಕು? ಸಾಕ್ಷಾತ್ ಮನ್ಮಥ ಇವನು. ರುದ್ರದೇವರಿಗೆ ಆ ಮೋಹಿನಿ ರೂಪ ತೋರಿಸಿದ ಮರುಕ್ಷಣದಲ್ಲಿ ಬೆನ್ನತ್ತಿ ಬಿಟ್ಟಿದ್ದಾರೆ. ಪಾರ್ವತಿ ಅಲ್ಲೇ ನಿಂತಿದ್ದಾಳೆ, ತನ್ನ ಗಂಡ ಇನ್ನೊಬ್ಬರ ಹಿಂದೆ ಓಡುತ್ತಿದ್ದಾನೆ. ಭಾಮಿನಿಯ ಹಿಂದೆ ಹಾರಿದವನೊಬ್ಬ. ಪರಮಾತ್ಮನ ಆ ಮೋಹಿನಿ ರೂಪ ಓಡಿದಾಗ ದೇವರು ಸ್ವಲ್ಪ ಹೊತ್ತು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡಿ ಓಡಿ ಇನ್ನೇನು ರುದ್ರದೇವರು ಕೈ ಹಿಡಿಬೇಕು ಅಂದಾಕ್ಷಣ ಪರಮಾತ್ಮ ತನ್ನ ಮೋಹಿನಿ ರೂಪವನ್ನ ಅದೃಶ್ಯ ಮಾಡಿ ಮತ್ತೆ ಪುರುಷ ರೂಪವನ್ನ ಧಾರಣ ಮಾಡ್ತಾನೆ. ರುದ್ರದೇವರಿಗೆ ಸ್ವಲ್ಪ ನಾಚಿಕೆ ಆಯಿತಂತೆ. ವಿಶೇಷವಾಗಿ ಏನಿದ್ರು ರುದ್ರದೇವರ ಮೇಲೆ ಭಗವಂತನಿಗೆ ವಿಶೇಷ ಪ್ರೀತಿ. ಮುಂದೆ ಅವರೇ ತಾನೇ ಹಾಸಿಗೆಯಾಗಿ ಬರೋರು. ಈಗಿದ್ದ ರುದ್ರದೇವರೇ ಮುಂದೆ ಶೇಷದೇವರಾಗ್ತಾರೆ. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ, ಪರ್ಯಂಕರಾಗಿ ಹಾಸಿಗೆಯಾಗುವವರಿದ್ದಾರೆ. ಆ ರುದ್ರದೇವರಿಗೆ ತನ್ನ ರೂಪವನ್ನು ತೋರಿಸಿ ಅನಂತರದಲ್ಲಿ ಇಂದ್ರಾದಿ ದೇವತೆಗಳಿಂದ ಸೋತಂತಹ
ಎಲ್ಲ ದೈತ್ಯರು ಗುರುಗಳಾದ ಶುಕ್ರಾಚಾರ್ಯರ ಹತ್ರ ಬಂದು ದುಃಖದಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಶುಕ್ರಾಚಾರ್ಯ ಅಂತಾರೆ, ಯಾಕೆ ಗಾಬರಿ ಆಗ್ತೀರಿ, ಈಗ ಏನು ಬೇಕು ನಿನಗೆ ಅಂತ ಕೇಳಿದ್ರು. ಈಗ ನಿನ್ನ ದುಃಖ ಅಂತೂ ಆಗಿದೆ, ನಿಮ್ಮನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ, ಮೊದಲನೇ ಆಮೇಲೆ ಅಮೃತ ಕೊಟ್ಟಿಲ್ಲ, ಮೋಸ ಎಲ್ಲ ಆಯಿತು, ಈಗ ಸದ್ಯದಲ್ಲಿ ಏನ್ ಬೇಕು ಅಂದಾಗ ಆಗ ಚಕ್ರವರ್ತಿ ಅಂತಾನೆ, ಯಾವ ಸಂಪತ್ತನ್ನ ಮಥನ ಮಾಡಿ ಪಡೆದಿದ್ದೇವೆ ಆ ಸ್ವರ್ಗ ಲೋಕ ಬೇಕು ನನಗೆ, ನಾನು ಸ್ವರ್ಗದ ಒಡೆಯನಾಗಬೇಕು ಅಂತ ಕ್ಷಣ ಯಾಕೆ ಚಿಂತೆ ಮಾಡ್ತೀನಿ ನೋಡಿ. ಗುರುಗಳ ಅನುಗ್ರಹ ಬಂದಿದ್ರೆ ಸಾಕಂತ. ಗುರು ಅನುಗ್ರಹ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದೋ ಶ್ರೀನಿವಾಸದಯಾಗಿದೆ. ಯಾರೇ ಇರಲಿ, ಶುಕ್ರಾಚಾರ್ಯರು ಆಗಿಂದಾಗ ಒಂದು ಕುಂಡವನ್ನ ಹೊತ್ತಿಸಿ ಯಜ್ಞವನ್ನ ಮಾಡ್ತಾರೆ, ಆಹುತಿಯನ್ನ ಹಾಕ್ತಾರೆ. ಪೂರ್ಣಾಹುತಿ ಹಾಕಿದ ಮರುಕ್ಷಣದಲ್ಲಿ ಯಜ್ಞ ಕುಂಡದಿಂದ ರಥ ಹೊರಗೆ ಬಂತಂತೆ, ಬಂಗಾರದ ರಥ. ನಾವು ಬೇಕಾದ ಯಜ್ಞ ಮಾಡೀವಿ, ಪೂರ್ಣಾಹುತಿ ಹಾಕಿ ಏನ್ ಬಂತು, ಏನು ಬರೋದು ಕಡೆ ಇದ್ದವ್ರು ಹೊರ ಹೋಗಿರ್ತಾರೆ, ಕೆಮ್ಮು ಬರ್ತದೆ, ಕೆಮ್ಮು ಬರ್ತದೆ, ಅಕಸ್ಮಾತ್ ಅಸ್ತಮಾ ಪೇಷಂಟ್ ಇದ್ರೆ ಈಗ ಬೇರೆ ಏನೋ ಬರ್ತದೆ. ಏನ್ ನೋಡಿ ಆಗಿನ ಕಾಲದ ಮಂತ್ರ ಹೇಗಿತ್ತದು, ಸಾಕ್ಷಾತ್ ಶುಕ್ರಾಚಾರ್ಯರ ಮಂತ್ರದ ಶಕ್ತಿ. ಪೂರ್ಣಾಹುತಿಯ ಪ್ರಭಾವದಿಂದ ಯಜ್ಞಕುಂಡದಿಂದ ಬಂಗಾರದ ರಥ ಬರ್ತದೆ. ಆ ರಥದಲ್ಲಿ ಕೂಡಿಸಿ ಚಕ್ರವರ್ತಿಯನ್ನ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಕಳಿಸ್ತಾರೆ. ಈ ರಥದಲ್ಲಿ ಇದ್ದು ಯುದ್ಧ ಮಾಡಿದರೆ ನಿನಗೆ ಇಂದ್ರನ ಸಂಪತ್ತು ನಿಶ್ಚಿತ. ಅಕ್ಷತೆ ಹಾಕಿ ಕಳಿಸಿಕೊಟ್ಟಿದ್ದಾರೆ. ಬರ್ತಾ ಇದ್ದಾನೆ ಬಲಿಚಕ್ರವರ್ತಿ, ಇನ್ನೂ ಸ್ವರ್ಗಕ್ಕೆ ಬಂದಿಲ್ಲ, ಆಂದವೇ ದಾರಿಯಲ್ಲಿ ಬರ್ತಿದ್ದಾನೆ. ಆ ಬಲಿಚಕ್ರವರ್ತಿ ಬರುವ ವೇಗವನ್ನ ನೋಡಿ ತಮ್ಮ ಗುರುಗಳಾದ ಬೃಹಸ್ಪತಿಗಳಿಗೆ ಇಂದ್ರ ಕೇಳ್ತಾನೆ, ಏನ್ ಸ್ವಾಮಿ ಈಗ ಏನ್ ಮಾಡೋದು? ಬೃಹಸ್ಪತಿಗಳಂತಾರೆ, ನೀವು ಅಮೃತ ಕುಡಿದಿದ್ದೀರಿ, ನಾನು ಇಲ್ಲ ಅಂತಿಲ್ಲ, ಅಮೃತವನ್ನ ಪಾನ ಮಾಡಿದರೂ ಈಗ ನೀವು ಬಲಿಚಕ್ರವರ್ತಿಯನ್ನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಯಾವುದೋ ಕಟ್ಟಿಗೆಯಿಂದ ಮಾಡಿದ ರಥದಲ್ಲಿ ಬರ್ತಿಲ್ಲ, ಶುಕ್ರಾಚಾರ್ಯರ ಮಂತ್ರ ಶಕ್ತಿಯಿಂದ ನಿರ್ಮಾಣ ಮಾಡಿದ ರಥದಲ್ಲಿ ಬರ್ತಿದ್ದಾನೆ. ಹೇಳಿದ್ರು ಮಂತ್ರಗಳಿಗೆ ಪ್ರಾಧಾನ್ಯತೆ, ನೀನು ತಲೆ ಬಾಗ್ಬೇಕು, ನಾನು ಬಾಗಬೇಕು, ಇಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಹಾಗಾದ್ರೆ ಮುಂದೇನು ಗತಿ? ಬೃಹಸ್ಪತ್ಯಾಚಾರ ಅಂತ ಒಂದು ಕೆಲಸ ಮಾಡಿ, ಅವನು ಬಂದದ್ದೇ ಸ್ವರ್ಗ ಬೇಕು ಅಂತ ಅವನು ಬಂದು ಯುದ್ಧ ಮಾಡಿ ನಿಮ್ಮನ್ನ ಸೋಲಿಸಿ ಅವನೇ ಇಲ್ಲಿಂದ ಓಡಿಸೋದಕ್ಕಿಂತ ನೀವೇ ಬಿಟ್ಟು ಹೋದ್ರೆ ಒಳ್ಳೇದಲ್ಲವೇ? ಹೊಡೆಸ್ಕೊಂಡು ಹೋಗುವುದಕ್ಕಿಂತ ಹಾಗೆ ಹೋಗುವುದು ಉತ್ತಮ ಬುದ್ಧಿವಂತರ ಲಕ್ಷಣ. ಸ್ವಲ್ಪ ದಿನಗಳವರೆಗೆ ನೀವು ಸ್ವರ್ಗ ಲೋಕವನ್ನು ಬಿಟ್ಟು ಹೊರಡಿ, ಚಿಂತೆ ಮಾಡಬೇಡಿ, ಶಾಶ್ವತ ಇರಲ್ಲ. ಶುಕ್ರಾಚಾರ್ಯರ ಆ ಮಂತ್ರದ ಪ್ರಭಾವ ಕಡಿಮೆ ಆಗುವವರೆಗೆ ಸ್ವರ್ಗದಲ್ಲಿ ಇರ್ತಾನೆ. ಅನಂತರದಲ್ಲಿ ದೇವರೇ ಅದಕ್ಕೊಂದು ಉಪಾಯವನ್ನ ಮಾಡ್ತಾನೆ. ತಾತ್ಕಾಲಿಕವಾಗಿ ನೀವೆಲ್ಲರೂ ಸ್ವರ್ಗವನ್ನ ಬಿಡಿ ಅಂದಾಕ್ಷಣ ಬೃಹಸ್ಪತಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಇನ್ನೂ ಇಂದ್ರ ಬಲಿಚಕ್ರವರ್ತಿ ಸ್ವರ್ಗಕ್ಕೆ ಬಂದಿಲ್ಲ, ಅಷ್ಟೊತ್ತಿಗಾಗಲೇ ಎಲ್ಲ ದೇವತೆಗಳು ಸ್ವರ್ಗವನ್ನ ಬಿಟ್ಟು ಭೂಮಿಗೆ ಬಂದಿದ್ದಾರೆ. ಇವನು ಬರ್ತಾನೆ, ಇಂದ್ರನ ಆ ದಿವ್ಯವಾದಂತಹ ಸಿಂಹಾಸನ ಮೇಲೆ ಕೂತಿದ್ದಾರೆ. ಸಾಮಾನ್ಯವಾಗಿ ದೇವತೆಗಳ ಸಿಂಹಾಸನ ಯಾರವರು ಕೂಡ್ಲಿಕ್ಕೆ ಬರಲ್ಲ, ಖಾಲಿ ಇದೆ ಅಂತ ಹೋಗಿ ಕೂಡ್ತೇನೆ. ಒಂದು ಅದಕ್ಕೆ ಅರ್ಹರಾಗಿರ್ಬೇಕು, ಯೋಗ್ಯರಿರ್ಬೇಕು. ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಅವರು ಕೂಡುವುದಕ್ಕೆ ಪರಮಾತ್ಮನ ವಾಯುದೇವರ ಅನುಗ್ರಹ ಇರಬೇಕು. ಯಾಕಂದ್ರೆ ಮುಂದೆ ನಹುಷನನ್ನು ಕೂಡಿಸಿರ್ತಾರಲ್ಲ, ಪುತ್ರಾಸುರ ಸಂತಾನ, ಅದು ತಾತ್ಕಾಲಿಕ ಕೂಡಿಸಿ. ಇವನು ಯಾಕೆ ಬಂದು ಕೂತಂತಂದ್ರೆ ಮುಂದಿನ ಮನ್ವಂತರದಲ್ಲಿ ಇವನೇ ಇಂದ್ರ ಆಗೋನಿದ್ದಾನೆ. ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ, ಅದರ ನಂತರದಲ್ಲಿ ಸಾವರ್ಣಿ ಮನ್ವಂತರ. ಸಾವರ್ಣಿ ಮನ್ವಂತರದಲ್ಲಿ ಬಲಿಚಕ್ರವರ್ತಿಗೆ ಇಂದ್ರ ಪದವಿ. ಹಾಗಾಗಿ ಇವನಿಗೆ ಅರ್ಹತೆ ಯೋಗ್ಯತೆ ಇದ್ದದ್ದರಿಂದ ತಾತ್ಕಾಲಿಕವಾಗಿ ಬಂದು ಕೂತಿದ್ದಾನೆ. ಎಲ್ಲ ದೇವತೆಗಳು ಬೃಹಸ್ಪತಿಗಳ ಮಾತಿನಂತೆ ಭೂಮಿಗೆ ಬಂದಿದ್ದಾರೆ. ತನ್ನ ಮಕ್ಕಳು ಭೂಮಿಯಲ್ಲಿ ಓಡಾಡುವುದನ್ನು ನೋಡಿ ಸಹನ ಮಾಡಲಿಕ್ಕಾಗದೆ ಗಂಡನಾದ ಕಶ್ಯಪರಿಗೆ ಕೇಳ್ತಾಳೆ, ಮುಂದೇನ ಗತಿ? ವಾಸ್ತವಿಕವಾಗಿ ದೈತ್ಯರು ಆ ದಿತಿದೇವಿಯ ಮಕ್ಕಳು ಕಶ್ಯಪರ ಮಕ್ಕಳೇ. ಆದರೂ ಅದಿತಿ ದೇವಿ ಬಂದು ತನ್ನ ಮಕ್ಕಳಾದ ದೇವತೆಗಳು ಒಳ್ಳೆ ರತ್ನ ಸಿಂಹಾಸನದಲ್ಲಿ ಮಲಗಬೇಕಾದವರೆಲ್ಲ ಅರಣ್ಯದಲ್ಲಿ ಬಂದು ಕೂತಿದ್ದಾರೆ. ಏನಾದರೂ ಉಪಾಯವನ್ನ ಹೇಳಿ ಮತ್ತೆ ನನ್ನ ಮಕ್ಕಳಿಗೆ ರಾಜ್ಯ ಹೇಗೆ ಸಿಗತ್ತೆ? ಆಗ ಕಶ್ಯಪರ ಅಂತಾರೆ, ನೋಡು, ಈಗ ಸದ್ಯದಲ್ಲಿ ಬಲಿಚಕ್ರವರ್ತಿಯನ್ನ ಯುದ್ಧ ಮಾಡಿ ರಾಜ್ಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ ಮಗನನ್ನ ಯುದ್ಧಕ್ಕೆ ಕಳಿಸಿದ್ರು ಅವನನ್ನ ಸೋಲಿಸೋದು ಕಷ್ಟ. ಯುದ್ಧ ಮಾಡಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಬೇಡಿದ್ರೆ ಕೊಡ್ತಾನ? ಕೊಡಲ್ಲ. ಈಗ ಇದ್ದದ್ದು ಒಂದೇ ಒಂದು ಉಪಾಯ ಅಂದ್ರೆ ದಾನ ಬೇಡಬೇಕು.
ಯುದ್ಧ ಮಾಡಿ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಕೊಡು ಅಂದ್ರೆ ಕೊಡಲ್ಲ, ದಾನವಾಗಿ ಬೇಡಿ ಮಾತ್ರ ಆ ಪದಾರ್ಥವನ್ನ ಬಲಿಚಕ್ರವರ್ತಿಯಿಂದ ಇನ್ನೊಬ್ಬರಿಗೆ ಕೊಡಬೇಕು. ಸರಿ, ದಾನ ಬೇಡೋದಕ್ಕೂ ನಿನ್ನ ಮಕ್ಕಳಲ್ಲಿ ಯಾರಿಗೆ ಕಳಿಸಿದರೆ 1 ಕೆಜಿ ಅಕ್ಕಿ ಬೇಳೆ ತಂಗಿ ತಾಲಿ ಕೊಡ್ತಾನೆ. ಅವನು ತ್ರಿಪಾದ ಭೂಮಿ ಕೊಡಬೇಕಾದರೆ ದಾನ ತಗೊಳ್ಳೋ ವ್ಯಕ್ತಿಯನ್ನ ಮಗನಾಗಿ ಪಡಿ ಬದಲು ಅಂತಾರೆ. ಅನಂತ ಗುಣಪೂರ್ಣನಾದ ಆ ನಾರಾಯಣ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಬರಬೇಕು, ಅವನು ಹೋದರೆ ಮಾತ್ರ ತ್ರಿಪಾದ ಭೂಮಿಯನ್ನು ಕೊಡ್ತಾನೆ. ಆ ಪರಮಾತ್ಮ ಮಗನಾಗುವುದಕ್ಕೆ ಪಯೋವ್ರತವನ್ನ ಮಾಡುವಂತ ದಿವ್ಯವಾದ ಪಯೋವ್ರತದ ವರ್ಣನೆಯನ್ನ ಹೇಳ್ತಾರೆ. ಅದನ್ನ ಮಾಡಿದ್ದಕ್ಕೆ ಪರಮಾತ್ಮ ಅವತಾರ ಮಾಡಿ ಬರ್ತಾನೆ. ಆ ವಾಮನ ದೇವರ ಚರಿತ್ರೆ, ತ್ರಿವಿಕ್ರಮ ಚರಿತ್ರೆ, ವಾದಿರಾಜರು ಶೋಭಾನ ಪದ್ಯದಲ್ಲಿ ತ್ರಿವಿಕ್ರಮರಾಯರಿಗೆ ಅಂತ ಕರೀತಾರೆ. ಇಲ್ಲಿ ನಾಳೆ ದಿನ ಈ ಅಷ್ಟಮ ಸ್ಕಂದದ ಪ್ರವಚನದ ಮಂಗಲ ಮಹೋತ್ಸವ, ಜ್ಯೇಷ್ಠ ಶುದ್ಧ ಪೂರ್ಣಿಮಾ ತಿಥಿ ನಾಳೆ. ಅಷ್ಟಮ ಸ್ಕಂದ ಮುಗಿಸಿ ಮುಂದೆ ನವಮ, ದಶಮ, ಏಕಾದಶ ಸ್ಕಂದಗಳನ್ನು ಮುಗಿಸಿ ತಾತ್ಕಾಲಿಕವಾದ ಒಂದು ಮಂಗಳ ಬೆಂಗಳೂರಲ್ಲಿ ನಡೀತದೆ. ಒಂದು 12 ತಿಂಗಳಿಂದ ನಡೆದ ಸಂವತ್ಸರ ಜ್ಞಾನ ಸತ್ರದ ಮಂಗಳ. ಒಂದು ಮಂಗಳ ಇಲ್ಲಾಗತ್ತೆ, ಇನ್ನೊಂದು ನೈಮಿಷಾರಣ್ಯದಲ್ಲಿ ಆಗತ್ತೆ. ಆ ಮಂಗಳದ ಡೇಟು ಅದನ್ನೆಲ್ಲ ನಿಮಗೆ ಮತ್ತೆ ತಿಳಿಸ್ತದೆ. ಇದರ ಮುಂದೆ ಜ್ಯೇಷ್ಠ ಆಷಾಢ ಮಾಸದಲ್ಲಿ 9ನೇ ಸ್ಕಂದ ಭಾಗವತ. 9ನೇ ಸ್ಕಂದ ಅಂದ್ರೆ ಒಂದು ಅರ್ಥದಲ್ಲಿ ಮತ್ತೆ ಹರಿವಂಶದ ಸಾರ ಭಾಗ, ಸೂರ್ಯಚಂದ್ರ ವಂಶದ್ದು ರಾಜರ ಕಥೆಗಳೆಲ್ಲ ಬರ್ತದೆ. ನಾಳೆ ದಿನ ಬಲಿಚಕ್ರವರ್ತಿಯ ಕಥೆ. ಬಲಿಚಕ್ರವರ್ತಿ ಕೊಟ್ಟ ದಾನ ದೇವರು ತಗೊಂಡ ಹೆಂಗೆ ಮೊದಲು, ಆ ದಾನ ಸಾತ್ವಿಕ ದಾನನೋ ರಾಜಸ ದಾನನೋ ತಾಮಸ ದಾನನೋ? ಸಾತ್ವಿಕ ಅಂತೂ ಅಲ್ಲ, ಯಾಕಂದ್ರೆ ಇದು ಪದಾರ್ಥ ಅವನಲ್ಲೇ ಇಲ್ಲಲ್ಲ, ಅವನಲ್ಲದೆ ಇದ್ದ ದಾನ ಕೊಟ್ರೆ ಸಾತ್ವಿಕ ಅಲ್ಲ. ಹಾಗಾದ್ರೆ ರಾಜಸ, ತಾಮಸ ಅಲ್ಲ. ಹಾಗಾದ್ರೆ ಅದು ರಾಜಸ ದಾನ ಆದ್ರೆ ದೇವರು ತಗೊಂಡ ಯಾಕೆ? ಬಲಿಚಕ್ರವರ್ತಿಯ ಬಗ್ಗೆ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ಮಾತಾಡ್ತಾರೆ. ಖಳನಂತೆ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ. ಬಲಿಚಕ್ರವರ್ತಿ ವಾಮನನಿಗೆ ದಾನ ಕೊಟ್ಟದ್ದು ಅಂಜಿ ಕೊಟ್ಟನೋ ಅಥವಾ ಭಕ್ತಿಯಿಂದ ಕೊಟ್ಟನೋ? ಈಗ ಯಾರು ನಿಮ್ಮನೆ ಒಬ್ರು ಆಚಾರ ಬರ್ತಾರೆ, ನೋಡಿ ನಮ್ಗೆ ಒಂಚೀಲ ಅಕ್ಕಿ ಬೇಕು, ದಾನ ಕೊಡ್ಬೇಕು. ಅಯ್ಯೋ ಒಂಚೀಲ ಎಲ್ಲಿಂದ ಕೊಡೋಣ ಆಚಾರ? ಕೊಡ್ತಿರೋ ನಿಮ್ಮ ಮಕ್ಕಳಿಗೆ ಶಾಪ್ ಕೊಡ್ಲೋ? ಅಯ್ಯೋಪಾ 2,000 ರೂಪಾಯಿ ಅಕ್ಕಿ ಸಲುವಾಗಿ ಮಕ್ಕಳ ಜೀವನ, ಅಯ್ಯೋ ಅಂತ ಶಾಪಿಗೆ ಕೊಡಬೇಡಿ, ಸರಿ ಎಲ್ಲಿ ಮುಟ್ಟಿಸ್ಬೇಕು ಹೇಳಿ ಮನೆಗೆ. ಅಂಜಿದ ಮೇಲೆ ಕೊಡೋದಿರತ್ತಲ್ಲ, ಹಂಗೆ ಬಲ್ಲಿದಾಗ ಅಂಜಿ ಬರಿಗೈದ ಅಂತಾರೆ ವಾದಿರಾಜರು. ಹಾಗಾದ್ರೆ ಬಲಿಚಕ್ರವರ್ತಿ ವಾಮನನಿಗೆ ಹೆದರಿ ದಾನ ಕೊಟ್ಟನೋ ಅಥವಾ ದೇವರು ಅಂತ ಜ್ಞಾನದಿಂದ ಕೊಟ್ಟನೋ? ಬಹಳ ಸುಂದರಾಗಿದೆ ಬಲಿಚಕ್ರವರ್ತಿಯ ಕತೆ. ಕಾರ್ತಿಕ ಶುದ್ಧ ಪ್ರತಿಪದ. ಯಾವ ಕಾರ್ತಿಕ ಮಾಸದಲ್ಲಿ ಭಾಗವತ ಶುರು ಮಾಡಿದ್ವಿ, ಅದೇ ಕಾರ್ತಿಕ ಮಾಸದ ಪ್ರತಿಪದ ದಾನವನ್ನ ಕೊಟ್ಟು ಪರಮಾತ್ಮ ತಲೆಯಲ್ಲಿ ಕಾಲಿಡ್ತಾನೆ. ಬಲಿ ಪ್ರತಿಪದ ಅಂತಹ ಬಲಿರಾಜನ ಕಥೆ, ವಾಮನನ ಕಥೆ ಹಾಗೂ ತ್ರಿವಿಕ್ರಮನ ಕಥೆಯನ್ನ ಕೇಳಿ ಅಷ್ಟಮ ಸ್ಕಂದದ ಸಮಾಪ್ತಿಯನ್ನ ಜ್ಯೇಷ್ಠ ಶುದ್ಧ ಪೂರ್ಣಿಮಾ ನಾಳೆ ದಿನ ಮಾಡಿ ಮತ್ತೆ 9ನೇ ಸ್ಕಂದದ ಭಾಗವತವನ್ನು ಶ್ರವಣ ಮಾಡೋಣ. ಇವತ್ತು ಧನ್ವಂತರಿಯ ಚರಿತ್ರೆಯನ್ನು ಶ್ರವಣ ಮಾಡಿದ್ದೇವೆ. ಎಲ್ಲ ಪಾಪವನ್ನ, ರೋಗವನ್ನ, ಸಾಮಾನ್ಯವಾಗಿ ರೋಗ ಬರೋದಕ್ಕೆ ಮೂಲ ಕಾರಣ ಏನು? ಜನ್ಮಾಂತರ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಇವನು ಪಾಪವನ್ನ ದೂರ ಮಾಡ್ತಾನೆ, ಧನ್ವ ಎಲ್ಲ ಪಾಪವನ್ನ ದೂರ ಮಾಡಿ ಆರೋಗ್ಯವನ್ನ ಕೊಡ್ತಾನೆ. ಅಂತಹ ಧನ್ವಂತರಿಯ ಸ್ಮರಣೆಯನ್ನ ಮಾಡಿ ನಮ್ಮ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಿಮಗೆಲ್ಲರಿಗೂ ಮೊದಲು ಆರೋಗ್ಯ ಕೊಡಲಿ. ಗಟ್ಟಿಯಾದ ದೇಹ, ಆರೋಗ್ಯ ಎದಕ್ಕೆ? ಮತ್ತೆ 3 ತಾಸು ಸೀರಿಯಲ್ ನೋಡೋದಕ್ಕಲ್ಲ, ಇನ್ನೂ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಶ್ರವಣ, ಸರ್ವಮೂಲ ಗ್ರಂಥಗಳ ಶ್ರವಣ. ಈಗೇಗ ಭಾಗವತ ಕೇಳಿದ್ದೀರಿ, ನೀವು ಒಂದ್ಸಲ ಸರ್ವಮೂಲ ಎಲ್ಲ ಕೇಳಿಬಿಡಿ, ಪ್ರವಚನದಲ್ಲೇನೆ. ಒಂದು ಬಾರಿ ಬೃಹದಾರಣ್ಯಕ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು, ಒಂದು ವಾರ 8 ದಿನ ಬ್ರಹ್ಮಸೂತ್ರ ಭಾಷ್ಯ, ಒಂದು 8 ದಿನ ಅನುಗಟ್ಟಿ, ಎಷ್ಟು ತಿಳಿಯತ್ತೆ ಪುಣ್ಯ ಅಂತೂ ಬರುತ್ತಲ್ಲ. ಕೊನೆಯ ಪಕ್ಷ ಆ ಗ್ರಂಥಗಳ ಸಾರಾಂಶ ಒಂದು ಬಾರಿ ಸಂಪೂರ್ಣ 37 ಶ್ರೀಮದ್ ಆನಂದ ತೀರ್ಥರ ಸರ್ವಮೂಲ ಗ್ರಂಥಗಳನ್ನ ಒಂದು ಬಾರಿ ಪ್ರವಚನದ ರೂಪದಲ್ಲಿ, ಅದು ಒಂದು ಸಂವತ್ಸರ ಜ್ಞಾನ ಸತ್ರ ಆಗಿಬಿಡಲಿ. ಭಗವಂತನ ವಿಶೇಷವಾದ ಅನುಗ್ರಹದಿಂದ ನಿರಂತರವಾಗಿ ಆಯುಷ್ಯ ಇರೋವರೆಗೆ ಇದೇ ರೀತಿ ಪಾಠ ಪ್ರವಚನ ಮಾಡುವುದಕ್ಕೆ ಶರೀರದಲ್ಲಿ ಆರೋಗ್ಯವನ್ನ ಧನ್ವಂತರಿ ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನಾಳೆಗೆ ಅಷ್ಟಮ ಸ್ಕಂದದ ಸಮಾಪ್ತಿಯನ್ನು ಮಾಡೋಣ. ಶ್ರೀ ಕೃಷ್ಣ.